ಇದು ನಮ್ಮ ಭಾರತ ದೇಶ. ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಬಡತನ ಮಾತ್ರ ಇನ್ನೂ ಹೋಗ್ಲಿಲ್ಲ. ಯಾಕೆ ಗೊತ್ತಾ? ನನಗೂ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಮಹಾತ್ಮ ಗಾಂಧಿ ಉಪವಾಸ ಮಾಡಿದ್ರು. ನೀವೆಲ್ಲ ಯಾಕೆ ಉಪವಾಸ ಮಾಡ್ತಿದ್ದೀರಾ? ಹೌದಾ? ಮಹಾತ್ಮ ಗಾಂಧಿ ಅವರು ಉಪವಾಸ ಮಾಡಿದ್ರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈಗ ನೀವು ಹೊಟ್ಟೆಗೋಸ್ಕರ ಉಪವಾಸ ಮಾಡಿದ್ರೆ ಇರೋ ಸ್ವಾತಂತ್ರ್ಯನೂ ಹೊರಟೋಗುತ್ತೆ. ಆದ್ರಿಂದ ಇನ್ನು ಮೇಲೆ ಯಾರೂ ಉಪವಾಸ ಮಾಡಬಾರ್ದು. ನೀವೆಲ್ಲ ಯಾಕೆ ಹೀಗೆ ಅರಬೆತ್ತಲ್ಲಿ ನಿಂತಿದ್ದೀರಾ? ನಮ್ಮ ದೇಶದಲ್ಲಿ ಬೇಕಾದಷ್ಟು ಬಟ್ಟೆ ಮಿಲ್ಗಳಿವೆ. ಎಲ್ರೂ ಹೀಗೆ ಬಟ್ಟೆ ಹಾಕದೆ ಅರಬೆತ್ತಲ್ಲಿ ಓಡಾಡ್ತಿದ್ರೆ ಇರೋ ಮಿಲ್ಗಳೆಲ್ಲ ಪಾಪರಾಗ್ಬಿಡುತ್ತವೆ. ನಮ್ಮ ದೇಶ ಉದ್ಧಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬಡವರ ಊಟಕ್ಕೆ ಬಟ್ಟೆಗೆ ಶ್ರೀಮಂತರು ಇರೋ ಹಣನೆಲ್ಲ ದಾನ ಮಾಡ್ಬೇಕು. ಇಲ್ದಿದ್ರೆ ಏನಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ನವರು ಬಂದು ರೈಡ್ ಮಾಡ್ತಾರೆ. ಅದಕ್ಕೆ ನಮ್ಮಪ್ಪ ಕೂಡಿಟ್ಟಿರೋ ಹಣನೆಲ್ಲ ನಿಮ್ಮಂಥವ್ರು ಕೊಡ್ತಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡಿ, ಮೈ ತುಂಬಾ ಬಟ್ಟೆ ಹಾಕೊಳ್ಳಿ. ತಗೋ ತಗೊಂಬರಿ. ತಗೋ. ಅಪ್ಪ ಅಯ್ಯೋ ಏನಪ್ಪ, ಏನು ಬಂತಪ್ಪ ಕರ್ಮ. ರಾಮ 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 ರಾಮ. ಅಯ್ಯೋ ಬಿಡ್ರು. ಗುರು, ಬಿಲ್ ಬಂದಿದೆ. ಎಷ್ಟಾಗಿದೆ? 2500. ತಗೋ, ಇದ್ರಲ್ಲಿ 3000 ರೂಪಾಯಿ ಇದೆ. 500 ರೂಪಾಯಿ ಅವನಿಗೆ ಟಿಪ್ಸ್ ಕೊಡು. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ. ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ತಗೋ, ಕೊಡು. ಥ್ಯಾಂಕ್ ಯು ಸರ್. ಯಾಕೋ ಆನಂದ, ಅರ್ಧಂಬರ್ಧ ತಿಂದು ಕೈ ತೊಳೆದ್ಬಿಟ್ಟ? ಯಾಕೋ ಹಸುವಿಲ್ಲ ಡ್ಯಾಡಿ, ಹೆಚ್ಚಿಗೆ ತಿನ್ನೋಕಾಗ್ತಿಲ್ಲ. ತಿನ್ನೋಕಾಗಲ್ಲ ಅಂದ್ಮೇಲೆ ಯಾಕೆ ಹಾಕ್ಸ್ಕೋಬೇಕಾಯ್ತು? ಅಷ್ಟೊಂದು ಅನ್ನ ಹಾಳು ಮಾಡಿದ್ಯಲ್ಲ. ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಬೇಸಾಯ ಮಾಡಿ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದೆಯಾ ನಿನಗೆ? ಅಷ್ಟು ಗೊತ್ತಿಲ್ವಾ ನಂಗೆ? ಕಾಲೇಜಲ್ಲಿ ನಮ್ ಲೆಕ್ಚರರ್ಸ್ ಹೇಳ್ಕೊಟ್ಟಿದ್ದಾರೆ. ಅಕ್ಕಿ ಆಗೋದು ಭತ್ತದಿಂದ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಟ್ಟ ಹಾಗೆ ಭತ್ತದ ಮರದಲ್ಲಿ ಭತ್ತ ಬಿಡುತ್ತೆ. ಮರದಿಂದ ಭತ್ತ, ಭತ್ತದಿಂದ ಅಕ್ಕಿ. ದಟ್ಸ್ ಆಲ್. ನಾನ್ಸೆನ್ಸ್. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಏನಾದ್ರೂ ಕೇಳಿದ್ರೆ ಬಾಯಿ ಬಂದ ಹಾಗೆ ಬೊಗಳ್ತೀಯ. ಆಫೀಸ್ನಾದ್ರೂ ನೋಡ್ಕೊಂಡಿರ್ಲಿ ಅಂತ ಬಿಟ್ರೆ ಮ್ಯಾನೇಜರ್ ಹತ್ರ ಜಗಳ ಆಡಿ ಟೈಪ್ ರೈಟರ್ ಒಡೆದು ಹಾಕಿ ಬಂದಿದೆಯಲ್ಲ. ಓ ಅದಾ? ಒಂದಕ್ಷರ ತಪ್ಪಾಗಿ ಟೈಪ್ ಮಾಡಿದ್ರು, ಕೋಪ ಬಂತು, ಒಡೆದು ಹಾಕ್ಬಿಟ್ಟೆ. ಅದ್ ತಪ್ಪ? ನಾನು ಏನಾದ್ರು ತಪ್ಪು ಹೇಳ್ತೀನಿ, ನನ್ ತಲೆನ ಒಡೆದು ಹಾಕ್ಬಿಡು. ಸರಿ, ಹಾಗೆ ಮಾಡ್ತೀನಿ. ನೀನು ಒಡೆದು ಹಾಕೋನೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ನಮ್ ಹೊಸ ಫ್ಯಾಕ್ಟ್ರಿ ಕಟ್ಟೋದಿಕ್ಕೆ ಆ ಕಾರ್ನರ್ ಸೈಟ್ ಕೇಳಿದ್ವಲ್ಲ, ಅದನ್ನ ಆ ಓನರ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾನೆ ಸರ್. ಯಾಕೆ? ನಾವು ಅದನ್ನ 20 ಲಕ್ಷ ರೂಪಾಯಿ ಕೇಳಿದ್ವಿ. ಅದಕ್ಕೆ ಬೇರೆಯವರು ಯಾರೋ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ನೋಡ್ರಿ, ಅದಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟು ತಕ್ಷಣ ಆ ಸೈಟ್ ನಮ್ ಕಂಪನಿ ಹೆಸರಿಗೆ ಬರ್ಸ್ಬಿಡಿ. ಸರ್, 30 ಲಕ್ಷ ಬಹಳ ಜಾಸ್ತಿ ಆಗುತ್ತೆ. ರೀ, ನಿಮಗೆ ಬುದ್ಧಿಗಿದ್ದಿ ಇದೆಯೇನ್ರಿ? ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ನನ್ನ ಪ್ರೆಸ್ಟೀಜ್ ಬೆಲೆ ಕೊಡೋನು. ಅದ್ರ ಬೆಲೆ ಎಷ್ಟಾದ್ರೂ ಚಿಂತೆ ಇಲ್ಲ, ಅದು ನಂದಾಗ್ಲೇಬೇಕು. ಸರಿ ಸರ್, ನಾಳೆನೆ ಖರೀದಿಗೆ ಏರ್ಪಾಡು ಮಾಡ್ತೀನಿ. ನಾಳೆ ಅನ್ನೋದು ತುಂಬಾ ಲೇಟ್. ಈಗ್ಲೇ, ಈ ಕ್ಷಣನೇ ಅದನ್ನ ಪರ್ಚೇಸ್ ಮಾಡಿ. ಹೋಗಿ. ಓಕೆ ಸರ್. ಚಿಲ್ಲಿ ಚಿಕನ್ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ. ನನ್ ಮಗ ಸಪ್ಲೈಯರ್ ಬರ್ಲಿ, ಕೊಬ್ಬು ಇಳಿಸ್ತೀನಿ. ಬೇಕು ಬಾ, ಎಷ್ಟೊತ್ತು ತರ. ಏಯ್, ಇವನ್ ಏನ್ ತಪ್ಪು ಮಾಡ್ದ ಅಂತ ಇವನ್ ಹೊಡೆದೆ? ಈ ನನ್ನ ಮಗ. ಇವನ್ ನಿನ್ನ ಮಗನೇನೋ? ಮನೇಲಿ ಹುಟ್ಟಿರೋ ಮಕ್ಕಳನ್ನೇ ಸಾಕೋಕ್ ಯೋಗ್ಯತೆ ಇಲ್ಲ ನಿನಗೆ, ಇವನ್ ಬೇರೆ ಮಗ ಅಂತೀಯಾ? ಏನ್ ಸಪ್ಲೈಯರ್ಗಳು ಅಂದ್ರೆ ಅಷ್ಟು ಕೇವಲ ಅಂತ ತಿಳ್ಕೊಂಡಿದ್ಯಾ? ಹತ್ತೇರಿಕೆ, ನೀನೇನ್ ಸಪ್ಲೈಯರ್ಗೆಲ್ಲ ಲೀಡರಾ? ಇವತ್ವರೆಗೂ ಇರ್ಲಿಲ್ಲ.
ಇನ್ನು ಮೇಲೆ ಆಗ್ತೀನಿ. ನನ್ನ ಮೇಲೆ ಕೈ ಎತ್ತಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಪೀಸ್ ಪೀಸ್. ಪೀಸ್ ಪೀಸ್. Finish. ಎಲ್ಲ ಪೀಸ್ ಪೀಸ್. ಎಲ್ಲ ಪೀಸ್ ಪೀಸ್. ಸರ್, ಯಾರ ನೀನು? ಈ ಕ್ಲಬ್ಗೆ ಮ್ಯಾನೇಜರು. ತಕೊಳ್ಳಿ ಸಮಯ ತಗೋ. ಸಮಯ 4 ರೂಪಾಯಿ ಐತೆ, ಇನ್ನೊಂದು ರೂಪಾಯಿ ಕೊಡಿ. ಯಾಕೆ? ಒಂದ್ ಎಳ್ನೀರಿಗೆ 2.5 ರೂಪಾಯಿ. ನೀವ್ 2 ಎಳ್ನೀರ್ ತಾನೇ ಕುಡ್ದಿದ್ದು? 5 ರೂಪಾಯಿ ಆಯ್ತು, ಕೊಡಿ. ಒಂದ್ ಎಳ್ನೀರಿಗೆ 2 ರೂಪಾಯಿನ? ಬಹಳ ಜಾಸ್ತಿ ಆಯ್ತು, ನಾನು ಕೊಡೋದೇ 2 ರೂಪಾಯಿ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸಮಯ, ಅದ ನಮ್ಗೆ ಸಿಗೋದೆ 50 ಪೈಸಾ. ದಯವಿಟ್ಟು ಕೊಡಿ ಸಮಯ. ಏಯ್, ಕೊಟ್ಟಷ್ಟು ತಗೋ, ತಲೆ ಎಲ್ಲ ಮಾತಾಡ್ಬೇಡ. ರೇ ಮಿಸ್ಟರ್, ನಿಮ್ ಜೇಬಲ್ಲಿರೋ ಸಿಗರೆಟ್ ಪ್ಯಾಕ್ ಯಾವುದು? ಇದ 555. ಅದರ ಬೆಲೆ ಎಷ್ಟು? 20 ರೂಪಾಯಿ. ಇಷ್ಟು ಸಣ್ಣಕ್ಕಿರೋ ಈ ತರಕಲಾಂಡಿ ಸಿಗರೇಟ್ಗೆ 20 ರೂಪಾಯಿ ಕೊಡ್ತೀರಾ? ಇಷ್ಟು ದಪ್ಪಕ್ಕಿರೋ ಎಳ್ನೀರಿಗೆ 2.5 ರೂಪಾಯಿ ಕೊಡಕ್ಕಾಗಲ್ವಾ? ಏಯ್, ಇದನ್ನೆಲ್ಲ ಕೇಳಕ್ ನೀನ್ಯಾರು? ನಿಮ್ಮಪ್ಪ. ಮರ್ಯಾದೆಯಾಗಿ ಒಂದು ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏನ್ನ? ಇದನ್ನ. ಜಾಸ್ತಿ ಮಾತಾಡಿದ್ರೆ ನಿನ್ನೂ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಗುರು ಗುರು, ನನ್ನ ಎಳ್ನೀರು ಕಾಸು. ಇಟ್ಕೋ. ತಾಂಕು. ಅವನ್ಗೆ 2 ಇಕ್ಕು. ಏನು, ನನ್ನ ಮಗ ನಿಮ್ ಕ್ಲಬ್ ನಲ್ಲಿ ಗಲಾಟೆ ಮಾಡೋದಕ್ಕೆ 46,000 ರೂಪಾಯಿ ನಷ್ಟ ಆಗಿದೆಯಾ? ಹೌದು ಸರ್. ಪ್ಲೇಟು ಗ್ಲಾಸ್ ಬಾಟಲ್ ಹೊಡೆದಾಕಿದ್ದಕ್ಕೆ 6,000 ರೂಪಾಯಿ, ಲೈಟು ಕನ್ನಡಿ ಹೊಡೆದಾಕಿದ್ದಕ್ಕೆ 15,000 ರೂಪಾಯಿ, ಫರ್ನಿಚರ್ ಮುರಿದಾಕಿದ್ದಕ್ಕೆ 25,000 ರೂಪಾಯಿ, ಒಟ್ಟು 46,000 ರೂಪಾಯಿ ಕೊಡಿ. ಸರಿ, ನಿಮ್ದೇನು? ಕಾರಿನ ಗ್ಲಾಸ್ ಹೊಡೆದಾಕಿ ಜಖಂ ಮಾಡಿದ್ದಕ್ಕೆ 6,000 ಕೊಡಿ. ಮ್ಯಾನೇಜರ್, ಚೆಕ್ ಬುಕ್ ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಣದ ಬೆಲೆ ಎಲ್ಲೋ ಗೊತ್ತಾಗುತ್ತೆ. ಬಡತನದಲ್ಲಿ ಬೆಳೆದಿದ್ರೆ ಆಗ ಗೊತ್ತಾಗ್ತಿತ್ತು ನಿನಗೆ ಹಣದ ಬೆಲೆ ಏನು ಅಂತ. ಆಹಾ, ಹಾಗೆಲ್ಲ ನನ್ನ ಕಂಡ ಮಾಡಬೇಡಿ ಡ್ಯಾಡಿ. ಬಡತನ ಅಂದ್ರೆ ಏನು ಅಂತ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆಗೆ ಬಡತನದಲ್ಲಿ ಒಂದು ದಿನ ಜೀವನ ಸಾಗಿಸಕ್ಕಾಗಲ್ಲ. ಒಂದ್ ದಿವಸ ಏನು, 1 ವರ್ಷ ಬೇಕಾದ್ರೂ ಇರ್ತೀನಿ. 1 ವರ್ಷ? ಹ್ಮ್. ಚಾಲೆಂಜ್ ಮಾಡ್ತಿದ್ಯಾ? ಕ್ಯಾನ್ ಯು ಟೇಕ್ ದಿಸ್ ಚಾಲೆಂಜ್? ಚಾಲೆಂಜ್ ಅಂದ್ರೆ ನಾನು ಅಂದ್ರೆ ಚಾಲೆಂಜ್. ಇವತ್ತಿನಿಂದ 1 ವರ್ಷ ನಾನು ಈ ಮನೇಲಿ ಇರಲ್ಲ. ಮನೇಲೆ ಏನು, ಈ ಊರಲ್ಲೇ ಇರಲ್ಲ. ಯಾವ್ದಾದ್ರು ದೂರ ಕಾಡ್ಗೆ ಹೋಗಿರ್ತೀನಿ. ಅಲ್ವೋ, ನೀನ್ ಕಾಡ್ಗೆ ಹೋಗಿ ಅಲ್ಲೇನಾದ್ರೂ ನೀ ಹೆಚ್ಚು ಕಮ್ಮಿ ಆದ್ರೆ ನನಗೆ ಸುದ್ದಿ ತಿಳಿಸೋರು ಯಾರು? ಅದಕ್ಕೆ ಈಗ ನಾನು ಎಲ್ಲಿಗೆ ಹೋಗು ಅಂತೀರಾ? ತಾವರೆಕೆರೆ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ರುದ್ರಪ್ಪ ಅಂತ ನನ್ನ ಬಾಲ್ಯ ಸ್ನೇಹಿತ ಇದ್ದಾನೆ. ಅವನು ಹಿಂದೆ ಮಿಲಿಟರಿಯಲ್ಲಿದ್ದ. ನೀನ್ ಅವನ ಹತ್ರ 1 ವರ್ಷ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲ್ಸನ? ನಾನ್ ಯಾಕೆ ಕೆಲಸ ಮಾಡ್ಬೇಕು? ಕೆಲಸ ಮಾಡ್ತಾ ಇದ್ರೆ ನಿನಗೆ ದಿನ ಊಟ ಬಟ್ಟೆ ಇರೋಕ್ ಜಾಗ ಯಾರೋ ಕೊಡ್ತಾರೆ? ಅದ್ ಸರಿ, ಅಲ್ಲಿ ಏನ್ ಕೆಲಸ ಮಾಡ್ಬೇಕು? ಅವನ್ ಏನ್ ಕೆಲಸ ಕೊಟ್ಟರು ಮಾಡ್ಬೇಕು. ಆದ್ರೆ ಒಂದು ಮಾತು,
ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಅನ್ನೋ ವಿಷಯ ಮಾತ್ರ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಸರಿ, ನಾನು ಈ ಚಾಲೆಂಜ್ ಅನ್ನ ಒಪ್ಕೊಂಡಿದ್ದೀನಿ. ಹಾ, ಇದ್ರಲ್ಲಿ ಗೆಲ್ತೀನಿ. ಚಾಲೆಂಜ್ ಮಾಡ್ತೀಯಾ? ಒಟ್ನಲ್ಲಿ ನಾನು ಮನೇಲಿರೋದು ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ನನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಇದೆಲ್ಲ ಪ್ಲಾನು. ಅಷ್ಟು ಗೊತ್ತಾಗೋದಿಲ್ವಾ ನನಗೆ? ಅಮ್ಮ ಇದ್ದಿದ್ರೆ ಹೀಗಾಗ್ತಿತ್ತ? ಒಬ್ರೇ ಮಗ ಅಂತ ಎಷ್ಟು ಪ್ರೀತಿಯಿಂದ ಸಾಕ್ತಿದ್ಲು, ಹಾಲು ಕುಡಿಸ್ತಿದ್ಲು, ಬೆಣ್ಣೆ ತಿನ್ನಿಸ್ತಿದ್ಲು, ಆಚೆ ಹೋಗಿ ಒಳಗೆ ಬಂದ್ರೆ ದೃಷ್ಟಿ ತೆಗಿತಿದ್ಲು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನ್ ಬಂತು? ಅವಳು ಸತ್ ಸ್ವರ್ಗಕ್ಕೆ ಹೋದ್ಲು, ನಾನು ನರಕಕ್ಕೆ ಹೋಗ್ತಿದ್ದೀನಲ್ಲ. ಯಾವನೋ ರುದ್ರಪ್ಪನು ತಿಮ್ಮಪ್ಪನು ಅಂತೆ, ಮಿಲಿಟರಿಲಿ ಬೇರೆ ಇದ್ನಂತೆ ರಾಸ್ಕಲ್. ಈಗ ಅವನ ಹತ್ರ ಹೋಗಿ ನಾನ್ ಕೆಲಸ ಮಾಡ್ಕೊಂಡಿರ್ಬೇಕಂತೆ. ಇದಕ್ಕಿಂತ ಮಿಲಿಟರಿಗೆ ಹೋಗಿ ಸೇರ್ಕೋಬಹುದು ಅಲ್ವಾ? ಇವ್ರು ಸಂಪಾದಿಸಿದ್ದನ್ನೆಲ್ಲ ನಾನು ಹಾಳು ಮಾಡ್ತಾ ಇದ್ದೀನಂತೆ. ನನ್ನ ಜಾತಕ ಬರೆದಿರೋರೇ ಹೇಳಿದ್ದಾರೆ, ಅಲೆಕ್ಸಾಂಡರ್ ಹುಟ್ಟಿದ ನಕ್ಷತ್ರದಲ್ಲೇ ನಾನು ಹುಟ್ಟಿರೋದು ಅಂತ. ನನ್ನ ಯೋಗ ಚೆನ್ನಾಗಿತ್ತು, ಇವ್ರಿಗೂ ಐಶ್ವರ್ಯ ಬಂತು. ಇದ್ರಲ್ಲಿ ಇವ್ರದೇನಿದೆ ಗ್ರೇಟ್ನೆಸ್? ಇರ್ಲಿ, ಶ್ರೀಮಂತಿಕೆ ವೈಭೋಗನೆಲ್ಲ ಇವ್ರೊಬ್ರೆ ಅನುಭವಿಸ್ಕೊಂಡಿರ್ಲಿ, ಯಾರು ಬೇಡ ಅಂದ್ರು. ಎಲ್ರು ಅವ್ರವ್ರ ಮಕ್ಕಳನ್ನ ಲಂಡನ್ನು, ಪ್ಯಾರಿಸ್ಸು, ನ್ಯೂಯಾರ್ಕ್ ಕಳಿಸ್ತಾರೆ. ಇವರು ಕಳಿಸ್ತಿದ್ದಾರೆ ತಾವರೆಕೆರೆಗೆ. ಅಪ್ಪನ್ ಮಾತು ಉಳಿಸ್ಬೇಕು ಅಂತ ಆಗ ಶ್ರೀರಾಮಚಂದ್ರ ಕಾಡ್ಗೆ ಹೋದಂತೆ. ಈಗ ನಾನು ಹೋಗ್ತಿದ್ದೀನಿ. ನಂದು ಒಂಥರ ರಾಮಾಯಣನೇ. ಆದ್ರೆ ಸೀತೆ ಮಾತ್ರ ಇಲ್ಲ. ಬರ್ಲಿ, ವನವಾಸ, ಅಜ್ಞಾತವಾಸ, ಉಪವಾಸ ಏನ್ ಬರುತ್ತೋ ಬರ್ಲಿ, ಅದಕ್ಕೆಲ್ಲ ಹೆದರೋನಲ್ಲ ನಾನು. ಚಾಲೆಂಜ್ ಅಂದ್ರೆ ಚಾಲೆಂಜ್. ಏನಪ್ಪಾ ಶ್ರೀರಾಮಚಂದ್ರ, ಗಾಡಿ ಹೊರಟಿದ್ಯಾ? ಇಲ್ಲಪ್ಪ, ಅದು ಅದು ಓಹ್, ಸೀತೆನೂ ಇರ್ಬೇಕಾಗಿತ್ತ ಜೊತೆಗೆ? ಹಾಗೆಲ್ಲ ಏನಿಲ್ಲ ಡ್ಯಾಡಿ, ಕತೆ ಜ್ಞಾಪಕಕ್ಕೆ ಬಂತು, ಹೇಳ್ಕೊತಿದ್ದೆ. ಏನಿದೆಲ್ಲ? ಅದೇ ಡ್ಯಾಡಿ, ಪ್ಯಾಂಟು, ಬೂಟು, ಪೇಸ್ಟು, ಸೆಂಟು, ಬ್ರಷು. ಮಾರೋಕ್ ಹೊರಟಿದ್ಯಾ ಅಲ್ವೋ? ವನವಾಸಕ್ಕೆ ಹೋಗೋರು ಇದನ್ನೆಲ್ಲ ತಗೊಂಡ್ ಹೋಗ್ತಾರೇನೋ? ಹಾಗಾದ್ರೆ ಬಟ್ಟೆನು ಬಿಚ್ಚಾಕ್ಬಿಟ್ಟು ಬರಿ ಮೈಯಲ್ಲಿ ಹೋಗ್ಬೇಕಾ? ಏಯ್, ಹಳ್ಳಿಗೆ ಹೋಗೋನಿಗೆ ಈ ಬಟ್ಟೆಗಳು, ಸೆಂಟು, ಹೇರ್ ಆಯಿಲ್ ಎಲ್ಲ ಯಾಕೋಬೇಕು? ಅಲ್ಲೇನ್ ರುದ್ರಪ್ಪ ನಿನಗೆ ಕಲೆಕ್ಟರ್ ಕೆಲಸ ಕೊಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಈ ಲೆಟರ್ ರುದ್ರಪ್ಪನ ಕೊಡು. ತಗೋ, ಈ 100 ರೂಪಾಯಿ ನಿನಗೆ ಹಳ್ಳಿಗೆ ಹೋಗೋ ಖರ್ಚಿಗೆ. ಇನ್ನು ಮೇಲೆ ನಿನಗೇನು ಬೇಕು ಅದನ್ನೆಲ್ಲ ನೀನೇ ಸಂಪಾದನೆ ಮಾಡ್ಕೋಬೇಕು. 1 ವರ್ಷಕ್ಕೆ ಮುಂಚೆನೆ ಅಲ್ಲಿರೋಕಾಗದೆ ಓಡ್ ಬಂದ್ರೆ ಈ ಚಾಲೆಂಜ್ ಅಲ್ಲಿ ನೀನ್ ಸೋತೆ ಅಂತ ಅರ್ಥ. ಗೊತ್ತಾಯ್ತಾ? ಗೊತ್ತಾಯ್ತಾ? ಮತ್ ಸುಮ್ನೆ ಯಾಕೆ ನೋಡ್ತಾ ಇದ್ದೀರಾ? ನಡೀರಿ ಹೋಗೋಣ ತಾವರೆಕೆರೆಗೆ. ಹೋಲ್ಡನ್ ತಾವರೆಕೆರೆ ಹೇಳ್ಕೊಳ್ಳಿ. ಯಾವ ತಾವರೆಕೆರೆ? ಏನ್ ನಿದ್ದೆ ಮಾಡ್ತಾ ಇದ್ಯಾ? ಇಳಿಯಪ್ಪ. ಒಳ್ಳೆ ಆಸಾಮಿ ಕಣಯ್ಯ, ನನ್ನೇ ತಾವರೆಕೆರೆ ಮಾಡ್ಬಿಟ್ಟಿಯಲ್ಲ. ರೈಟ್. ಏನಪ್ಪ ಇದು? ಈ ಕಾಡಲ್ಲಿ ತಂದು ಇಳಿಸ್ಬಿಟ್ಟು ಭರ್ರಂತ ಹೊರಟೆ ಹೋದ್ನಲ್ಲಪ್ಪ. ರೇ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಇಲ್ಲಿ ತಾವರೆಕೆರೆ ಎಲ್ಲಿದೆ? ಇದೇ ತಾವರೆಕೆರೆ. ಇದೇನಾ? ಮತ್ತೆ ತಾವರೆ ಹೂವೆಲ್ಲೂ ಕಾಣಿಸ್ತಾನೆ ಇಲ್ಲ? ತಾವರೆ ಹೂವ ಇಲ್ಲೆಲ್ಲಿರ್ತದೆ? ಓಹ್, ಗೊತ್ತಾಯ್ತು. ತಾವರೆ ಹೂವು ಕೆರೆಯಲ್ಲಿರುತ್ತೆ. ಕೆರೆ ಎಲ್ಲಿದೆ? ಕೆರೆ ಅಲ್ಲಪ್ಪ, ತಾವರೆಕೆರೆ ಅಂತ ಊರ ಹೆಸರು. ಊರ್ನ ಕೆರೆ ಅಂತಾರೆ. ಓಹೋ, ಊರ್ನ ಕೆರೆ ಅಂತಾರ? ಹಾಗಾದ್ರೆ ಕೆರೆನ್ ಊರು ಅನ್ಬೇಕಾ? ಕೆರೆನ್ ಯಾರಾದ್ರೂ ಊರು ಅಂತಾರೇನ್ರಿ? ಎಲ್ಲೋ ಎಳೆ ನಿಂಬೆಕಾಯಿ. ಎಳೆ ನಿಂಬೆಕಾಯ. ಒಳ್ಳೆ ಗಾಜು ನಿಂಬೆಕಾಯಿ. ಏನಂದ್ರೆ? ದೇವ್ರೆ, ತಂದೆ ಹತ್ರ ಚಾಲೆಂಜ್ ಹಾಕಿ 100 ರೂಪಾಯಿ ತಗೊಂಡ್ ಬಂದಿದ್ದೀನಿ. ದಿಕ್ಕು ದಿಸೆ ಇಲ್ದೇ ಇರೋ ಈ ಊರಲ್ಲಿ ನೀನೇ ಕಾಪಾಡ್ಬೇಕು ಪ್ಲೀಸ್. ನಮಸ್ಕಾರ ಸ್ವಾಮಿ. ಇಲ್ಲಿ ರುದ್ರಪ್ಪ ಅಂತಿದ್ದಾನಂತಲ್ಲ, ಅವನ್ ಮನೆಯಲ್ಲಿ? ಏನ್ರಪ್ಪ ಮಾತಾಡಕ್ ಬರಲ್ವಾ? ರುದ್ರಪ್ಪನ ಮನೆ ಕೇಳಿದ್ರೆ ಕಣ್ ಬಿಡ್ತಾ ನಿಂತ್ಕೊಂಡ್ರಲ್ಲ. ಯಾವ ರುದ್ರಪ್ಪ?
ಅದೇ ಮೊದ್ಲು ಮಿಲಿಟರಿಲಿ ಇದ್ನಂತೆ ಈಗ ಲಾಟ್ರಿ ಹೊಡಿತಿದ್ದಾನಂತಲ್ಲ. ಏನಪ್ಪ ನಿಂದೇನು ಕೈಯೋ ಕಬ್ಬಣದ ರಾಡೋ? ಮನೆ ಅಡ್ರೆಸ್ ಕೇಳ್ತಿದ್ರೆ ಬೆನ್ನ ಮೇಲೆ ಗೊತ್ತಿಯಲ್ಲ. ಯಾರ ಮನೆ ಬೇಕು ನಿನಗೆ? ರುದ್ರಪ್ಪನ ಮನೆನಪ್ಪ. ನಿನಗೇನಾದ್ರೂ ಗೊತ್ತಾ? ಗೊತ್ತು. ಎಲ್ಲಿದೆ ನೋಡಲ್ಲಿ. ಹೌದು, ಅವನು ಹೇಗೆ ಆಸಾಮಿ? ಒಳ್ಳೆಯವನ ಕೆಟ್ಟವನ? ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ಅವನಿಂದ ನಿನ್ಗೇನಾಗ್ಬೇಕು? ನನಗ ಆ ರುದ್ರಪ್ಪ ಇದಾನಲ್ಲ, ಈಗ ಅವನು ಮನೇಲಿದ್ದಾನ? ಇಲ್ಲ. ಹಾಗಾದ್ರೆ ಎಲ್ಲಿರ್ತಾನೆ? ನಿನ್ನ ಎದುರಿಗೆ ನಿಂತಿದ್ದಾನೆ. ನೀವೇನಾ? ನೀವು ಯಾರೋ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸಿ. ಹೇಳು, ಪರವಾಗಿಲ್ಲ. ಯಾರು ನೀನು? ನನ್ನ ಹೆಸರು ಆನಂದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ ಸ್ನೇಹಿತರಂತಲ್ಲ ರಾಜಶೇಖರ್, ಅವರು ನಿಮ್ಗೊಂದು ಲೆಟರ್ ಕೊಟ್ಟು ಕಳಿಸಿದ್ದಾರೆ. ಓ, ರಾಜಶೇಖರ್ ಕಳ್ಸಿರೋ ಹುಡುಗನ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ನಮ್ಮ ಹುಡುಗನೆ. ನೀವ್ ಹೋಗಿ. ಹೌದೌದು, ನೀವ್ ಹೋಗಿ. ಒಳ್ಳೆ ಹೋಗಿ. ರಾಮಾಯಣ ಆಯ್ತಿದು. ಹೌದು, ನಿನ್ ರಾಜಶೇಖರ್ಗೆ ಏನಾಗ್ಬೇಕು? ಅವರು ಅವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ. ಪ್ರಿಯ ಸ್ನೇಹಿತ ರುದ್ರಪ್ಪನಿಗೆ ರಾಜಶೇಖರ್ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರುವ ಹುಡುಗ ಆನಂದ್ ಅಂತ. ಇವನಿಗೆ ಬಂಧು ಬಳಗ ಯಾರೂ ಇಲ್ಲ, ಅನಾಥ. ಇವನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಹುಡುಗ ಒಳ್ಳೆಯವನು, ಆದ್ರೆ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದಾನೆ. ಪ್ರಾಪಂಚಿಕ ವ್ಯವಹಾರ ಜ್ಞಾನ ಗೊತ್ತಿಲ್ಲ. ಇಲ್ಲಿ ನನಗೆ ಕೆಲಸದ ಒತ್ತಡ ಜಾಸ್ತಿ. ಇವನ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನೀನು ಈ ಹುಡುಗನ್ನ ನಿನ್ನ ಹತ್ರನೇ 1 ವರ್ಷ ಕೆಲ್ಸಕ್ಕೆ ಇಟ್ಕೊಂಡು ಜೀವನದ ಕಷ್ಟ ಸುಖ ಪರಿಚಯ ಮಾಡಿಸಿ ಇವನ್ನು ಒಬ್ಬ ಮನುಷ್ಯನಾಗೋ ಹಾಗೆ ಮಾಡು. ಒಂದು ಪಕ್ಷ ಇವನನ್ನ ಪಳಗಿಸೋದಿಕ್ಕೆ ನಿನ್ನಿಂದ ಸಾಧ್ಯವಾಗದೆ ಇದ್ರೆ, ಅಥವಾ ಇವನೇನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಬೆಂಗಳೂರಿಗೆ ಕಳಿಸ್ಬಿಡು. ಅಯ್ಯೋ, ಊರಿಗೆ ಮಾತ್ರ ಕಳಿಸ್ಬಿಡ್ಬೇಡಿ. ನೀವ್ ಹೇಳ್ದ ಹಾಗೆ ಕೇಳ್ಕೊಂಡು ಇಲ್ಲೇ ಇರ್ತೀನಿ. ಅಲ್ಲಪ್ಪ, ನೀನ್ ಸಿಟಿಲಿ ಬೆಳೆದ ಹುಡುಗ, ಈ ಹಳ್ಳಿಲಿ ಹೇಗಿರ್ತೀಯ? ಏನ್ ಕೆಲಸ ಮಾಡ್ತೀಯಾ? ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಸರಿ, ಬಾ ಮನೆಗೆ ಹೋಣ. ಏಯ್, ಚಪ್ಲಿ ಇಲ್ಲಿ ಬಿಡು. ಏನ್ ಸಲೀಸ ಹೋಗ್ತಾನೆ ಇದೆಯಲ್ಲ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅದಕ್ಕೆ ತಾನೇ ನೀನ್ ಇಲ್ಲಿ ಕಳಿಸಿರೋದು. ಮೀನಾಕ್ಷಿ, ಬಂದೆ. ಮೀನಾಕ್ಷಿ, ಹ? ಇನ್ಮೇಲೆ ಇವನು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಹೇಳ್ತಿದ್ನಲ್ಲ, ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಕೋಟ್ಯಾಧೀಶ್ವರ ರಾಜಶೇಖರ್ ಇದ್ದಾನೆ ಅಂತ, ಅವನ್ ಕಳ್ಸಿದ್ದಾನೆ. ನಮಸ್ಕಾರ. ನಮಸ್ಕಾರ. ಅಮ್ಮ, ನಾವು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೋಗ್ಬಮ್ಮ. ಮಂಗಳ, ನಮ್ ಹಿತ್ಲಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗ್ ಬಿಡಮ್ಮ ಇವನ್ನ. ಸರಿ. ಆನಂದ್, ನೀನ್ ಹೋಗಿ ಸ್ವಲ್ಪ ಸುಧಾರಿಸ್ಕೊ. ಆಮೇಲೆ ನಿನ್ ಕೆಲಸ ಏನು ಎತ್ತ ಅಂತ ಹೇಳ್ತೀನಿ. ಹೋಗು. ಬಾಬಾ. ಎಲ್ಲೋ ಲೂಸು ಅಂತ ಕಾಣಿಸುತ್ತೆ. ಬಾ. ನೋಡು, ಇನ್ಮೇಲೆ ಇದೇ ನಿನ್ ಜಾಗ. ಓ, ಇವರೆಲ್ಲ ನನಗೆ ಸ್ವಾಗತ ಕೊಡೋದಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಹೊಯ್, ಹೊಯ್, ಹತ್, ಹತ್. ಈ ಜಾಗ ನಿನ್ಗೆ ಅನುಕೂಲವಾಗಿದೆ ತಾನೆ? ಆಹಾ, ಬಹಳ ಅನುಕೂಲವಾಗಿದೆ. ದನದ ಕೊಟ್ಟಿಗೆ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಆನಂದವಾಗಿದೆ. ಏನಿದು ಬರೀ ನೊಣಗಳೇ ಇದಾವಲ್ಲ? ನೊಣಗಳಲ್ಲ, ಇವರು ಸಂಗೀತದ ಶಾಮಣ್ಣವರು. ಗೊತ್ತಾಗಿಲ್ವಾ? ಸೊಳ್ಳೆಗಳು. ಅವೆಲ್ಲ ಏನ್ ಪರವಾಗಿಲ್ಲ. ನೀರ್ ಹಾಕಿ ತೊಳೆದು ಸುಣ್ಣ ಬಣ್ಣ ಬಳಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಹೌದು, ಇಲ್ಲಿ ಬಾಲ್ಕನಿ, ಬೆಡ್ರೂಮ್, ಡೈನಿಂಗ್ ಹಾಲ್ ಎಲ್ಲ ಎಲ್ಲಿ? ಹಂಗಂದ್ರೆ ಅದೇ ಕೂತ್ಕೊಳಕ್ಕೆ, ಮಲ್ಕೊಳಕ್ಕೆ, ಊಟ ಮಾಡಕ್ಕೆ. ಅದಕ್ಕೆಲ್ಲ ಬೇರೆ ಬೇರೆ ಜಾಗ ಇಲ್ಲ ಇಲ್ಲಿ. ಓ, ಇಲ್ಲಿ ಎಲ್ಲಂದ್ರಲ್ಲಿ ಮಲ್ಕೋಬಹುದು, ಎಲ್ಲಿ ಬೇಕಾದ್ರೂ ಊಟ ಮಾಡಬಹುದು, ಯಾರ ಜೊತೆ ಎಲ್ಲಿ ಬೇಕಾದ್ರೂ. ಎಲ್ಲ ಸ್ವಾತಂತ್ರ್ಯ. ಅಚ್ಚರಿ, ಇದಕ್ಕೆ ಓ ಅದಾ, ಊರಾಚೆ ಹೋದ್ರೆ ಅಲ್ಲೊಂದ್ ದೊಡ್ಡ ತೋಪಿದೆ, ಅಲ್ಲೇ ಎಲ್ಲ. ಓ, ಔಟ್ಡೋರು, ಹಾಯಾಗಿ ಫ್ರೀಯಾಗಿ. ಹೌದು, ಏನದು ಗೋಡೆಯಲ್ಲಿ ಬಿಲ ಇದೆಯಲ್ಲ? ಅದಾ, ಆಗಾಗ ಅದ್ರಿಂದ ಹಾವು ಚೇಳು ಬರ್ತಾ ಇರುತ್ತೆ. ಎಲ್ಲಾದ್ರು ಅವನಿರೋದು ಪ್ರೇಮ ಲೋಕದಲ್ಲಿ, ನಾನಿರೋದು ಭೂಲೋಕದಲ್ಲಿ. ನಾನು ಒಂದ್ ಸಿನಿಮಾ ತೆಗೆದ್ರೆ ನಿನ್ನೂ ಆ ಪ್ರೇಮ್ ಲೋಕಕ್ಕೆ ಕಳಿಸ್ತೀನಿ. ಅಚ್ಚರಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ? ಯಾಕೆ? ಅಷ್ಟೊಂದು ಹಣ ಸಂಪಾದನೆ ಮಾಡಿದಾನಲ್ಲ ಅವನು,
ಮನೇಲಿ ಒಂದು ಫ್ಲಶ್ ಔಟ್ ಕಟ್ಸೋಕ್ ಗೊತ್ತಿಲ್ವಾ? ಹಾ ಪಂಪ್ ಊಟ ಪಂಪ್ ಔಟ್ ಅಲ್ಲ, ಫ್ಲಶ್ ಔಟ್. ಅದೇ ನಂಗೆ ಡೌಟು. ಹಾಗಂದ್ರೆ ಏನು? ಹಾಗಂದ್ರೆ ಇದು. ಓ ಅದಾ, ಇರು ನೀನ್ ಹೇಳ್ದೆ ಅಂತ ಅದನ್ನ ಕಟ್ಸೋಕೆ ನಮ್ಮ ಅಪ್ಪನ್ಗೆ ಹೇಳ್ತೀನಿ. ಅಯ್ಯಯ್ಯೋ, ಅದನ್ನೆಲ್ಲ ಹೇಳ್ಬೇಡಪ್ಪ. 1 ವರ್ಷ ಇರೋಕ್ ಬಂದಿರೋ ನನ್ನನ್ನ ನಿಮ್ಮ ಅಪ್ಪ ಒಂದೇ ದಿನದಲ್ಲಿ ಕಳಿಸ್ಬಿಡ್ತಾನೆ. ನಡಿ. ಹೋಗಿ ಆ ಗಿಡದ ಮರೆಯಲ್ಲಿ ಕೂತ್ಕೋ. ಏನ್ ಆಟ ಆಡ್ತಿದ್ಯಾ? ಹೋಗಿ ಅಲ್ಲಿ ಕೂತ್ಕೋಬೇಕಾ? ಯಾರಾದ್ರೂ ಬಂದ್ಬಿಟ್ರೆ? ಯಾರಾದ್ರೂ ಬಂದ್ರೆ ನಾ ವಿಸಲ್ ಹೊಡಿತೀನಿ. ಓಹೋ, ಈ ಹಳ್ಳಿಲಿ ಅದೇನಾ ಸಿಗ್ನಲ್ಲು? ನೋಡ್ಕೋ, ಯಾರಾದ್ರೂ ಬಂದ್ಬಿಟ್ಟಾರೋ? ಸರಿ. ನೋಡ್ಕೊಳ್ಳಲೇ. ಏನಾಯ್ತು? ಕೆಂಪಿರ್ಬೇಕಣೋ, ಒಳಗೆಲ್ಲ ಹಾತ್ಕೊಂಡ್ಬಿಟ್ಟದೆ, ಎಲ್ಲೆಲ್ಲೋ ಕಡಿತಾ ಇದೆ. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳ್ಳೋಕೋದೆ? ನೀನು ಸರಿಯಾದ ಆಸಾಮಿ. ಅಯ್ಯೋ ದೇವ್ರೆ, ಈ ಹಳ್ಳಿಲಿ ಇದಕ್ಕೂ ಕಾಟಾನ? ಅಯ್ಯೋ, ಯಾಕೆ ಹಾಗೆ ಒದ್ದಾಡ್ತಿದ್ಯಾ? ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ರೂಢಿ ಇಲ್ಲ, ಅದಕ್ಕೆ. ಇನ್ನೇ ನಿಂತ್ಕೊಂಡೆ ಊಟ ಮಾಡ್ತಿದ್ಯಾ? ಆ? ಎಲ್ಲ ಲೂಸು ಕಣೆ. ಅಯ್ಯಯ್ಯೋ, ಏನಿದು ಚೆಂಡಿದ್ದಾಗಿದೆ? ರಾಗಿ ಮುದ್ದೆ ಊಟ ಮಾಡು, ಜೀವಕ್ ತಂಪು, ತೋಳಗ್ ಬಲ. ಹೌದು, ನಿಮ್ ಮನೇಲಿ ಬೆಳಿಗ್ಗೆ ಟಿಫನ್ಗೇನು ಮಾಡಲ್ವಾ? ಅದೇ ಇಡ್ಲಿ, ಉಪ್ಪಿಟ್ಟು, ದೋಸೆ ಮಾಡ್ತೀವಲ್ಲ, ಉಗಾದಿಗೆ, ದೀಪಾವಳಿಗೆ. ಓಹೋ, ವರ್ಷಕ್ಕೆ 2 ದಿವಸ. ಗೌರಿ ಹಬ್ಬಕ್ಕೂ ಮಾಡ್ತೀವಿ. ಹಾಗಾದ್ರೆ 3 ದಿವಸ. ನೀನು ಪ್ಯಾಟೆಲ್ ಬೆಳೆದ ಹುಡುಗ, ಈ ಹಳ್ಳಿ ರೀತಿ ನೀತಿ ಎಲ್ಲ ನಿನ್ಗೇನು ಗೊತ್ತಿಲ್ಲ. ನೋಡಪ್ಪ, ಇನ್ಮೇಲೆ ನೀನ್ ಇಲ್ಲೇ ಇರ್ತೀಯಲ್ಲ, ಒಂದೊಂದ ನಿನಗೆ ಗೊತ್ತಾಗುತ್ತೆ. ಊಟ ಮಾಡಪ್ಪ. ಅಯ್ಯಯ್ಯ, ಏನಿದು ಉಪ್ಪು ಖಾರ ಏನೂ ಇಲ್ಲ? ಖಾರ ಬೇಕಾ? ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ತಿನ್ಲ? ಯಾಕೆ ಖಾರ ಜಾಸ್ತಿ ಆಯ್ತಾ? ನೀರ್ ಕುಡಿ. ಕುಡಿ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳು. ಗೊತ್ತಿಲ್ಲದೆ ಇರೋದು ನಾ ಕೇಳಿ ತಿಳ್ಕೊಬೇಕು. ಅದಕ್ಕೆ ತಾನೇ ನೀ ಇಲ್ಲಿಗೆ ಬಂದಿರೋದು. ಈ ಊರಲ್ಲೂ ವಾರಕ್ಕೆ 7 ದಿವಸ ತಾನೇ ಇರೋದು? ಹೌದೌದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸದ್ಯ ಬದುಕ್ತು ಜೀವ. ಅಗ್ರಿಮೆಂಟ್ ಎಲ್ಲ ಸರಿಯಾಗಿದೆ ತಾನೆ? ಅದೆಲ್ಲ ಏನು ಗೋಪಾಲ ನನ್ನ ನಿನ್ನಲ್ಲಿ. ಅಂದ ಹಾಗೆ ಆಡಿಟರು ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಕಳಿಸಿದ್ದಾರೆ. ಈ ವರ್ಷ ಬಿಸ್ನೆಸ್ ಅಲ್ಲಿ ನಮ್ಗೆ 10 ಲಕ್ಷ ರೂಪಾಯಿ ಪ್ರಾಫಿಟ್. ಈ ಸಾರಿ ಕೆಲಸಗಾರರಿಗೆಲ್ಲ ಬೋನಸ್ ಕೊಟ್ಬಿಡೋಣ. ರಂಗನಾಥ, ಕೆಲಸಗಾರರ ಮೆಂಟಾಲಿಟಿ ನಿನಗೆ ಗೊತ್ತಿಲ್ಲ. ಒಂದು ಸಾರಿ ಬೋನಸ್ ಕೊಟ್ಟು ರುಚಿ ತೋರಿಸಿದ್ರೆ ಪ್ರತಿ ವರ್ಷ ಅದನ್ನೇ ಕೇಳ್ತಾ ಇರ್ತಾರೆ. ಗೋಪಾಲ, ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ತಾನೇ ನಮಗೆ ಪ್ರಾಫಿಟ್ ಬಂದಿರೋದು. ಇದ್ರ ಸ್ವಲ್ಪನಾದ್ರೂ ಹಂಚದೆ ಹೋದ್ರೆ ತುಂಬಾ ಅನ್ಯಾಯ ಆಗುತ್ತೆ. 1 ಲಕ್ಷನಾದ್ರೂ ಬೋನಸ್ನ ಹಂಚ್ಬಿಡೋಣ. ಇದರಿಂದ ನಮ್ಗೇನು ತೊಂದರೆ ಆಗಲ್ಲ ಕಣೋ. ಸಂಸ್ಥೆ ನನ್ನೊಬ್ಬಂದೇ ಆಗಿದ್ರೆ ಆ ಮಾತೇ ಬೇರೆ. ನಿಮ್ದು ಪಾರ್ಟ್ನರ್ಶಿಪ್ ಇರೋದ್ರಿಂದ ನಿನ್ ಮಾತು ತೆಗೆದುಹಾಕಕ್ಕಾಗಲ್ಲ. ಮುಂದಿನ ತಿಂಗಳು ಹೇಗೂ ಮದುವೆ ಮುಹೂರ್ತ ಇಟ್ಕೊಂಡಿದೀವಲ್ಲ, ಆ ಸಮಯದಲ್ಲೇ ಕೆಲಸಗಾರರಿಗೆಲ್ಲ ಬೋನಸ್ ಹಂಚ್ಬಿಡೋಣ. ಮದುವೆ? ಯಾರ್ ಮದುವೆ? ಇದೇನು ರಂಗನಾಥ ಹೀಗ್ ಕೇಳ್ತಾ ಇದೀಯಾ? ನಿನ್ ಮಗಳು ಆಶಾನ ನನ್ನ ಮಗ ವಿನೋದ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಇಷ್ಟು ಬೇಗ ಮರ್ತ್ಬಿಟ್ಯಾ? ಮರ್ತಿಲ್ಲ ಕಣೋ, ಜ್ಞಾಪಕ ಇದೆ. ಸರಿ, ಹಾಗಾದ್ರೆ ಮುಂದಿನ ತಿಂಗಳು ಮದುವೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮುಂದಿನ ತಿಂಗಳು ಬೇಡ ಗೋಪಾಲ. ಮದುವೆಗೆ ಯಾಕಿಷ್ಟ ಅವಸರ? ಈಗಲೇ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರೆ ನಮ್ಮ ಆಶಾ. ಹೆಣ್ಮಕ್ಳು ಹೇಳದೆ ಹಾಗೆ, ನೀನೀಗ ಅವಳು ಹೇಳ್ದಾಗೆ ಕೇಳ್ತಾ ಇದ್ರಾಗತ್ತಾ? ಆಶಾ ಹುಟ್ಟಿದ 3 ತಿಂಗಳಿಗೆ ತನ್ನ ತಾಯಿನ ಕಳ್ಕೊಂಡ್ಲು. ತಾಯಿ ಇಲ್ಲದ ಮಗು ಅಂತ ತುಂಬಾ ಮುದ್ದಾಗಿ ಸಾಕಿದೆ. ಅವಳಿಗಿಷ್ಟ ಇಲ್ಲದೆ ಇರೋ ಕೆಲಸನ ನಾನು ಯಾವ್ದು ಮಾಡೋದಿಲ್ಲ ಕಣೋ. ಮಣಿ, ಸಂಪಂಗಿ, ನನ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಡಿನ್ನರ್ಗೆ ಏರ್ಪಾಟ್ ಮಾಡು. ಆಯ್ತಮ್ಮ. ಆಶಾ, ಓ ಏನ್ ಡ್ಯಾಡಿ, ಎಲ್ಲ ಸೇರಿ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಿನ್ ವಿಷಯನೇ ಮಾತಾಡ್ತಿದ್ವಮ್ಮ. ಮುಂದಿನ ತಿಂಗಳೇ ನಿನ್ ಮದುವೆ ಮಾಡ್ಬಿಡೋಣ ಅಂತ ನಮ್ ಗೋಪಾಲ ಹೇಳ್ದ. ಮಾರ್ಚ್ ನಲ್ಲಿ ನಮ್ ವಿನೋದ್ ಅಮೆರಿಕಾಕ್ ಹೋಗ್ತಾ ಇದ್ದಾನೆ. ಅವನ್ ಜೊತೆ ನೀನು ಹೋಗ್ಬೋದು ಅಂತ. ಏನು, ಫಾರಿನ್ ಹೋಗಕ್ಕೆ ನಾನು ಅವನ ಜೊತೆಲೆ ಹೋಗ್ಬೇಕಾ? ನನ್ಗಿಷ್ಟ ಬಂದ್ರೆ ನಾನೇ ಹೋಗ್ತೀನಿ. ಆಗಲ್ಲ ಆಶಾ, ಬೇಗ ಮದ್ವೆ ಆದ್ರೆ ಒಂದೇ ಸಾರಿ ಹನಿಮೂನ್ಗೆ ಹೋಗ್ಬೋದಲ್ಲ. ಸಾರಿ, ನನಗಿಷ್ಟು ಬೇಗ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಈಗ ತಾನೇ ಮುಗೀತು. ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ರಷ್ಯನ್ ಬ್ಯಾಲೆ ಅಭ್ಯಾಸ ಮಾಡ್ಬೇಕು ಅಂತ ಇದೀನಿ. ಮದುವೆ ಆದ್ಮೇಲೆ ಅಭ್ಯಾಸ ಮಾಡ್ಬೋದು ಆಶಾ. ನಾನ್ ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತೀನಿ. ಏನು, ನೀನು ನನಗ್ ಸ್ವಾತಂತ್ರ್ಯ ಕೊಡ್ತೀಯಾ? ನನ್ನ ಸ್ವಾತಂತ್ರ್ಯ ನನಗಿದ್ದೇ ಇದೆ, ಅದನ್ನ ಯಾರು ಕೊಡ್ಬೇಕಾಗಿಲ್ಲ.
ಅದನ್ನ ನೀನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಡ್ಯಾಡಿ, ನಾನ್ ಬರ್ತೀನಿ. ಏ ವಿನೋದ್, ಬೇಜಾರ್ ಮಾಡ್ಕೋಬೇಡ್ವೋ. ಆಶಾ ಚಿಕ್ಕ ಮಗು ಇದ್ದ ಹಾಗೆ, ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗ್ಸರ್ಗೆ ಇಷ್ಟೊಂದು ಹಠ ಇರಬಾರ್ದು ಡ್ಯಾಡಿ. ಜೋರಾಗಿ ಹೇಳ್ಬೇಡಪ್ಪ. ಈ ಮಾತೇನಾದ್ರೂ ಅವಳು ಕಿವಿಗೆ ಬಿದ್ರೆ ನಿನ್ನ ಮದುವೆನೇ ಆಗಲ್ಲ ಅನ್ಬಿಡ್ತಾಳೆ. ಅವಳ ಹಠನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ತಗ್ಗಿ ಬಗ್ಗಿ ನಡೆದ್ರಾಯ್ತು ಅಷ್ಟೇ. ಹಾಗೆ ಹಾಗೆ ಗುಡ್. ಕಾಲನ್ ಸರಿಯಾಗಿ ಉಜ್ಜಲೋ. ಏಯ್, ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀ ಕಲ್ ಮೇಲೆ ಕೂತ್ಕೊಂಡು ದೊರೆ ಮಂಗನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೆಲಸ ಮಾಡಿಸು ಅಂತ. ಬಾ, ಎತ್ತಗ್ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡತ್ತೆ. ಬಟ್ಟೆ ಮೇಲ್ಗೆ ಎತ್ಕೊಂಡ್ ಬಾ. ಏ ಕೇಶವ, ಇವ್ರತ್ರ ಹೇಳದ್ಕಿಂತ ಆ ಕೆಲ್ಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನೂ ಬರೋದಿಲ್ಲ. ಏನಮ್ಮಣ್ಣಿ, ನನ್ನೇ ಕಂಡಮ್ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ, ಒಂದ್ ಸಾರ್ತಿ ತೋರ್ಸಿದ್ರೆ ಸಾಕು, ಹಾಗೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು? ಸೋಪ? ಈ ಊರಲ್ಲಿ ಜನಗಳಿಗೆ ಮೈ ತೊಳಿಯಕ್ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರೋಣ? ಅದ್ ಸರಿ, ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಇದು? ಹಾಲ ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಆದ್ರೇನು ಎತ್ತು ಹಾಲು ಕರಿಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲ್ ಕರಿಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಸ್ಕೂಲಲ್ಲಿ ಯಾವ್ದು ಕರಿಯುತ್ತೆ ಯಾವ್ದು ಕರಿಯಲ್ಲ ಅಂತ ಹೇಳ್ಕೊಟ್ಟಿಲ್ಲ. ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಓಹ್, ಈ ಊರಲ್ಲಿ ಇಷ್ಟು ದಿವ್ಸಕ್ಕೆ ಓದೋಕ್ ಪುಸ್ತಕಗಳಾದ್ರೂ ಸಿಕ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು, ಇದು ನಮಗಲ್ಲ. ಶ್ರೀ ದೇವಿ ಮಹಾತ್ಮೆ, ಇದು ಹೆಂಗಸರಿಗೆ. ನಳಚರಿತ್ರೆ, ಇದು ನಮಗಲ್ಲ. ರತಿ ವಿಜ್ಞಾನ, ಇದು ನಿಮಗೆ ನನಗೆ. ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳ ಬಂದನು. ಓಹೋ, ಮೆಲ್ಲನೆ ಒಳ ಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವಯ್ಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ, ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ, ಉದ್ರೇಕದಿಂದ ಉಶ್ಯೆಂದು ಆನಂದ್, ಆನಂದ್, ಅಯ್ಯೋ ಯೋ, ಯೋ ಹೇಳ್ಮೇಲೆ. ಏನಿದು, ಇಲ್ಲಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ, ಸುಮ್ನೆ ಮಲಗಿದ್ದೆ. ಸುಮ್ನೆ ಮಲ್ಗೋಕ ನೀನ್ ಬಂದಿರೋದು? ಇಲ್ಲ, ಈಗೇನ್ ಮಾಡ್ಬೇಕು ಹೇಳು? ಕರ ಬಿಡು, ಹಾಲ್ ಕರಿಬೇಕು. ಅಯ್ಯ, ಕರ ಬಿಡೋಕು ನಾನೇ ಬರ್ಬೇಕಾ? ಯೋ, ಏನಿದು, ಕರ ಬಿಡು ಅಂದ್ರೆ ಇದನ್ ಬಿಡ್ತಾ ಇದೆಯಲ್ಲ? ಯಾಕೆ, ಇದನ್ ಬಿಟ್ರೆ ಹಾಲ್ ಕರಿಯಲ್ವಾ? ನೀನ್ ಕಟ್ಕೊಂಡ್ರೆ ಹಾಲ್ ಕರ್ದಂಗೆ, ಹೋಗಿ ಅದನ್ ಬಿಡು. ಅದನ್ ಬಿಡ್ಬೇಕಾ? ಓಹೋ, ಕರ್ಮ. ಏನ್ ನೋಡ್ತಿದ್ಯಾ, ಹೇಳ್ಕೊ. ಯಾರನ್ನ? ಅಯ್ಯೋ, ಕರ ಹಿಡ್ದು ಹೇಳ್ಕೊಳಯ್ಯ, ಹಾಲೆಲ್ಲ ಕುಡ್ದು ಬಿಡುತ್ತೆ. ಅಯ್ಯೋ, ಬಿಡು ಅಂತೀಯ, ತಿರ್ಗಾ ಎಳ್ಕೊ ಅಂತೀಯ.
ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ ಬಾ 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 ಶ್ಶ್. ಮಂಗಳ ಬಂದೆ. ಯೋ ನಿನ್ ಹೆಸರು ಮಂಗಳನಾ? ಅಲ್ಲ ಮತ್ ನೀನ್ಯಾಕ್ ಹೋಗ್ತೀಯಾ? ತಗೋ ಹಾಲ್ ಕರೀತಾರೋ, ನಾನೀಗ್ಲೇ ಬರ್ತೀನಿ. ಔ ಔ ಆ ಅ, ಅ, ಆ, ಆ. ಔ ಔ ಔ ಆ, ಎ, ಎ, ಎ. ಔ ಔ ಅಯ್ಯೋ ಏನಯ್ಯ ಹೊತ್ತು ಬಿಡ್ತಾ? ಇಲ್ಲ, ಕಾಲಲ್ಲಿ ಸುಮ್ನೆ ಹಾಗೆ ಟಚ್ ಮಾಡ್ತಷ್ಟೇ. ಅಯ್ಯೋ ಜೋರಾಗಿ ಏಟ್ಬಿಟ್ಟೈತಾ? ಬಸವಣ್ಣ, ಇಲ್ಲಿರೋ ಜನಕ್ಕೆಲ್ಲ ಆಶೀರ್ವಾದ ಮಾಡಣ್ಣ. ಹಂಗೆ ಕೋಲೆ ಬಸಪ್ಪ, ನಿನ್ ಬಸನ್ ಕೈಲಿ ನಮ್ಮ ಆನಂದನಿಗೆ ಆಶೀರ್ವಾದ ಮಾಡ್ಸು, ನಾನು ನಿಂಗೆ ಕಾಸು ಕೊಡ್ತೀನಿ. ಬಸವಣ್ಣ ಬಾ. ಅಯ್ಯೋ ಬಾ. ಅಯ್ಯ ಅದ್ಯಾಕ್ ಹಂಗೆ ಎದ್ರಕೋತ್ಯಾ? ಚೋಟುದಾರ ನಾನೇ ಎದುರ್ಕೊಳ್ದೆ ನಿಂತಿದ್ದೀನಿ. ಯಾಕೆ ದೊಡ್ಡವರಾದ್ರೆ ಹೆದರ್ಕೋಬಾರ್ದಾ? ನೋಡು, ನಿನ್ ಮನ್ಸಲ್ಲಿ ಏನಾದ್ರು ಆಸೆ ಇದ್ರೆ ಕೇಳ್ಕೊ, ಬಸವ ಆಶೀರ್ವಾದ ಮಾಡಿದ್ರೆ ಅದು ಈಡೇರುತ್ತೆ. ಏನಂತ ಕೇಳ್ಕೊಳ್ಳಿ? ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕೇಳ್ಕೊ. ಆ ಹೆಂಡ್ತಿನ? ಬಸವಣ್ಣ, ಇವ್ರ ಆಸೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡಣ್ಣ. ಆ ಆ ಹಂಗೆ ಹಂಗೆ. ತಗೋ. ಏ ಕೊಲೆ ಬಸಪ್ಪ, ಈ ಬಸವಣ್ಣನ ಕೈಲಿ ನಮ್ಮಮ್ಮ ಅವ್ರಿಗೆ ಆಶೀರ್ವಾದ ಮಾಡಿಸು. ಆಶೀರ್ವಾದ ಮಾಡಕ್ಕೆ ನಮ್ ಬಸವಣ್ಣಂಗ್ ಕಾಸು ಕೊಡ್ತಾರಾ? ಜುಜ್ಬಿ ಕಾಸೇನು? 100 ರೂಪಾಯಿ ಬಿಸಾಕ್ತೀನಿ, ಆಶೀರ್ವಾದ ಮಾಡ್ಸು. ಹಾ, 100 ರೂಪಾಯಿ? ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಹಂಗೆಲ್ಲ ಹಠ ಮಾಡ್ಬೇಡಪ್ಪ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಏಯ್, ಯಾಕ್ ನಗ್ತಾ ಇದೀಯಾ? ನಗದೆ ಇನ್ನೇನು ಅಳಬೇಕಾ? ನಾನ್ ಯಾರು ಗೊತ್ತಾ? ಓಹೋ, ಗೊತ್ತಲ್ಲ, ಯಾರು? ಗಂಡಸಿನ ಹಾಗಿರೋ ಒಂದ್ ಹೆಣ್ಣು. ಏನು ನನ್ಗೆ ಅವಮಾನ ಮಾಡ್ಸೋಕೆ ಈ ಕೋಲೆ ಬಸವನ್ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ಹಂಗೆಲ್ಲ ಇಲ್ಲ ತಾಯಿ. ನೋಡ್ತಿರು, ನಿನಗೂ ನಿನ್ ಕೋಲೆ ಬಸವನ್ಗೂ ಏನ್ ಮಾಡ್ತೀನಿ ಅಂತ. ಯಾರ ಹುಡುಗಿ? ಜಂಬದ ಕೋಳಿ? ಆಶಾ ಅಂತ, ಅವರಪ್ಪ ದೊಡ್ಡ ಸೌಕಾರ. ಓಹೋ, ದೊಡ್ಡ ಸಾಹುಕಾರ ಅಂದ್ರೆ ಏನ್ ಲಕ್ಷಾಧಿಪತಿನೋ? ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ. ನೋಡು, ಈ ಸುತ್ತಮುತ್ತ ಇರೋ ಜಮೀನೆಲ್ಲ ಅವ್ರದೇ. ಅದ್ ಮಾತ್ರ ಅಲ್ಲ, 2 ಫ್ಯಾಕ್ಟ್ರಿ ಬೇರೆ ಇದೆ. ಅವ್ರಂತ ಸಾಹುಕಾರು ಈ ಊರ್ನಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅಷ್ಟೊಂದು ಅಹಂಕಾರನ ಅವಳಿಗೆ? ಅಹಂಕಾರ ಮಾತ್ರ ಅಲ್ಲ, ಹಠಾನು ಜಾಸ್ತಿ. ಯಾರನ್ನು ಕೇಳಿ ಮಾಡೋದಿಲ್ಲ ಅಂತಾಳೆ. ಯಾರ ಮೇಲಾದ್ರೂ ಕೋಪ ಬಂತು, ಏನ್ ಮಾಡ್ತಾಳೆ? ಕೊಂದ್ ಹಾಕ್ಬಿಡ್ತಾಳ? ಕೊಂದ್ ಹಾಕಲ್ಲ, ಕೊಂಡ್ಕೊಂಡ್ಬಿಡ್ತಾಳೆ. ಅವಳೊಂದ್ಸರಿ ಕುದುರೆ ಮೇಲೆ ಬರುವಾಗ ಅವಳು ಕುದುರೆ ಮುಗ್ಗರ್ಸಿದ್ದಕ್ಕೆ ಅಲ್ಲಿರೋರೆಲ್ಲ ನೋಡಿ ನಕ್ಬಿಟ್ರಂತೆ. ಆಗ್ಲೇ ಅವಳ ಅಪ್ಪನ್ಗೆ ಹೇಳಿ ಅವ್ರನ್ನೆಲ್ಲ ತಿಂಗಳ ಸಂಬಳದ ಮೇಲೆ ಮನೆ ಬಾಗ್ಲ ಕಾಯಕ್ ಇಟ್ಕೊಂಡಿದ್ದಾಳೆ. ಅವಳು ಒಂಥರ ಹೆಣ್ಣು ಹುಲಿ. ಸಮಯ ಬಂದ್ರೆ ಹುಲಿ ಕೂಡ ಗಿಲಿ ಆಗತ್ತೆ. ನೋಡಿ ತಾಯಿ, ನಾನು ಬಡವ, ಮಕ್ಕಳೊಂದಿಗ ಇದರಿಂದಾನೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಿಮ್ ಕಾಲ್ ಬೇಕಾದ್ರೂ ಹಿಡಿತೀನಿ. ಈ ಕೋಲೆ ಬಸವನ್ ಮಾತ್ರ ಕೇಳಬೇಡಿ ತಾಯಿ, ಕೇಳಬೇಡಿ. ನೀನ್ ಎಷ್ಟು ಕೇಳ್ಕೊಂಡ್ರು ನಾನ್ ಬಿಡೋದಿಲ್ಲ. ಅಷ್ಟೇ ಜನಗಳ ಮುಂದೆ ಈ ಬಸವನಿಂದ ನನ್ಗೆ ಅವಮಾನ ಆಗಿದೆ, ಗೊತ್ತಾ? ಏ ಬೇಕುಫಾ, ಅಲ್ಲಿ ನೋಡು, ಆ ಕಾರು ಜೀಪು ವ್ಯಾನು ಎಲ್ಲ ಯಾಕಲ್ಲಿ ನಿಂತಿದಾವ್ ಗೊತ್ತಾ? ಪಾಪ, ನಿಮ್ಗೆ ಹಣಕ್ ತೊಂದರೆ ಆಗಿ ಅರಾಜಾಗಕ್ಕೆ ನಿಲ್ಸಿದ್ದೀರಾ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯಿ. ಅಮ್ಮ ಅವ್ರು ಕಾರ್ನಲ್ಲಿ ಹೋಗ್ತಿರುವಾಗ ಇವೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋದ್ವು. ಆ ತಕ್ಷಣನೇ ಎಲ್ಲದಕ್ಕೂ ಬೆಲೆ ಕಟ್ಟಿ ಕೊಂಡ್ಕೊಂಡು ಬಂದು ಇಲ್ಲಿ ತಂದು ನಿಲ್ಸಿದ್ದಾರೆ. ಅಂಥದ್ರಲ್ಲಿ ಈ ಜುಜುಬಿ ಕೋಲೆ ಬಸವನ್ ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡೇನೋ? ಎಷ್ಟೋ ಇದ್ರ ಬೆಲೆ ಹೇಳೋ? 3 ವರ್ಷದಿಂದ ಇದನ್ನ 3000 ರೂಪಾಯಿ ತಗೊಂಡಿದ್ದೆ ಬುದ್ಧಿ. ಸರಿ, ಈಗ 10,000 ಕೊಡ್ತೀನಿ. ಕೋಲೆ ಬಸವಂಗ್ ಮಾತ್ರ ಅಲ್ಲ, ನಿನಗೂ ಸೇರ್ಸಿ. ಸಂಪಂಗಿ, ಅಮ್ಮ ಅವ್ರೆ, ಇನ್ಮೇಲೆ ಇವನಿಗೆ ದಿನಕ್ ಒಂದೇ ಹೊತ್ತು ಉಪ್ಪಿಲ್ಲದ ಊಟ, ಆ ಬಸವನಿಗೆ ದಿನಕ್ ಒಂದೇ ಹಿಡಿ ಹುಲ್ಲು ಹಾಕ್ಬೇಕು. ಸರಿ ಅಮ್ಮ ಅವ್ರೆ. ಏನು? ಅದೇ, ಅವನಿಗೆ ದಿನಕ್ಕೊಂದು ಹಿಡಿ ಹುಲ್ಲು, ಈ ಕೋಲೆ ಬಸವನಿಗೆ ದಿನಕ್ಕೊಂದ್ಸಲ ಉಪ್ಪಿಲ್ದ ಊಟ, ಸರಿ ತಾನೆ? ಇವನಿಗೆ ಊಟ, ಅವನಿಗೆ ಹುಲ್ಲು. ಓ, ಇದೇನಾ ಭತ್ತ?
ಇದ್ರಲ್ಲೇ ನಾ ಬಿಡೋದು. ಹ್ಮ್ ನೀನೇನಂತ ತಿಳ್ಕೊಂಡಿದ್ದೆ? ಭತ್ತ ಅಂದ್ರೆ ತೆಂಗಿನ ಮರದ ತರ ದೊಡ್ಡ ಮರದಲ್ಲಿ ಬಿಡುತ್ತೆ ಅಂತ ತಿಳ್ಕೊಂಡಿದ್ದೆ. ನಿನ್ನಂತವ್ರೆಲ್ಲ ಆರಂಭ ಮಾಡಕ್ ಬಂದ್ರೆ ಇನ್ಮೇಲೆ ಭತ್ತದ ಪೈರು ತೆಂಗಿನ ಮರನೇ ಆಗಿರ್ತದೆ. ಅಚ್ಚರಿ ಪೈರ್ ಕಟ್ ಮಾಡೋದ್ ಗೊತ್ತಾ ಇಲ್ಲ ತೋರ್ಸ್ಕೊಡ್ಬೇಕಾ? ಬೇಡ ಬೇಡ, ನಂಗೆಲ್ಲ ಗೊತ್ತಿದೆ. ನಮ್ಮೂರಲ್ಲಿ ಸ್ಟ್ರೈಕ್ ನಡೆದಾಗ ಎಲೆಕ್ಟ್ರಿಕ್ ವೈರ್ನ ಕಟಾರ್ ಅಂತ ಕಟ್ ಮಾಡಿದೀನಿ. ಈ ಪೈರ್ ಕಟ್ ಮಾಡಕ್ ಬರಲ್ವಾ? ಸರಿ ಸರಿ, ಈ ಸಾಲ್ ನಿಂದು ಆ ಸಾಲ್ ನಂದು. ಶುರು ಮಾಡು, ಬೇಗ ಮುಗಿಸಿ ಊಟಕ್ಕೆ ಹೋಗೋಣ. ಊಟ ಮಾಡ್ಬಿಟ್ಟೆ ಶುರು ಮಾಡ್ಬೋದಲ್ಲ? ಏನು? ಸರಿ, ಆಮೇಲೆ ಮಾಡೋಣ ಊಟ. ಅಕ್ಕ ಆ? ಅಲ್ಲೋಡು. ಏ ಏನಿದು, ಆಟ ಆಡ್ತಿದ್ಯಾ? ಆಟನ ನೋಡಿ, ಎಷ್ಟು ಹುಷಾರಾಗಿ ಒಂದೊಂದೇ ಪೈರ್ನ ಕಟ್ ಮಾಡ್ತಿದ್ದೀನಿ. ಯಾಕೆ? ಪೈರಿಗೆ ನೋವಾಗತ್ತೆ ಅಂತನಾ? ಹಿಂಗ್ ಕುಯ್ದ್ರೆ ಮುಗ್ಸಕ್ 1 ವರ್ಷ ಆಗತ್ತೆ ನೋಡು. ಹಿಂಗ್ ಬೇಗ ಬೇಗ ಕುಯ್ದು ಒಂದ್ ಕಡೆ ಹಾಕ್ಬೇಕು. ಅಷ್ಟು ಜೋರ ಕಟ್ ಮಾಡಿದ್ರೆ ಭತ್ತ ಎಲ್ಲ ಕೆಳಗ್ ಬಿದ್ದು ಹಾಳಾಗ್ ಹೋಗಲ್ವಾ? ಹೋದ್ರೆ ನಮ್ಮಪ್ಪನ್ ತಾನೆ ಹೋಗೋದು, ನಿಮ್ಮಪ್ಪನ್ ಏನಾದ್ರು ಹೋಗುತ್ತಾ? ಹಾಗಂತ ಮೊದ್ಲೇ ಹೇಳಕ್ಕಿಲ್ವಾ? ನೋಡ್ತಿರು ನಿಮ್ಮ ಅಪ್ಪನ್ ಹೆಂಗ್ ಕತ್ತರಿಸ್ತೀನಿ ಅಂತ. ಅಯ್ಯಯ್ಯೋ, ನೀನೇನ್ ಮಾಡ್ತಿದೀಯಾ? ಹೇಳು. ಅಯ್ಯಯ್ಯೋ, ನಿನ್ ಕೈಯಲ್ಲಿ ಹೆಂಗ್ ಹೆಣಗ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಹೊಲ ಉಳಕ್ ಬರಲ್ಲ, ಕಳೆ ಕೀಳಕ್ ಬರಲ್ಲ, ದನ ಅಂತೂ ತೊಳೆಯಕ್ಕೆ ಬರೋದಿಲ್ಲ. ಇಷ್ಟ್ ದೊಡ್ಡ ಗಂಟಾಗಿ ಹಸುವಿನ ಹಾಲು ಕರೆಯಕ್ ಬರಲ್ವಲ್ಲ ನಿಂಗೆ? ನೋಡು, ನನಗೆ ಹಾಗೆಲ್ಲ ಅವಮಾನ ಮಾಡಬೇಡ. ನನಗ್ ಕೋಪ ಬಂದ್ರೆ ಹಾಲ್ ಕಾರದೇ ಬಿಡ್ತೀನಿ. ಆಹಾಹಾಹಾ. ನನಗೆ ಹಾಲು ಕರಿಯಕ್ ಬರಲ್ವಾ? ಕರ ತೋರಿಸ್ತೀನಿ ಈಗ. ಹೌ ಹೌ ಅಯ್ಯಮ್ಮ, ಅವರಲ್ಲಿ ಯಾರು? ಯಾರೂ ಇಲ್ಲ. ಸರಿ ಹೋಯ್ತು. ಇಷ್ಟೊತ್ತಾದ್ ಯಾವ ಪ್ರಪಂಚಕ್ಕೆ ಹೋಗಿದ್ದೆ? ಅದು ಮದುವೆಯಾಗಿ ಮೊದಲ ರಾತ್ರಿ ಪ್ರಪಂಚಕ್ಕೆ ಹೋಗಿದ್ದೆ. ಅಷ್ಟ್ರಲ್ಲಿ ನಾನ್ ಬಂದು ನಿನ್ನ ಈ ಪ್ರಪಂಚಕ್ಕೆ ಕರ್ಕೊಂಬಂದೆ ಅಷ್ಟೇ ತಾನೆ? ಗೊತ್ತಾಯ್ತು ಬಿಡು. ಆಗ್ ಮಾವ ಅನ್ಲಿಲ್ಲ, ಈಗ ಮಾವ ಅನ್ಲಿಲ್ಲ. ಕೆನ್ನೆ ಕಚ್ಚಿ ಮುಖ ಹುಳ್ಗಾದಾಗ ಮಾವ ಅಂದ್ರು. ಏಯ್, ಏನೋ ಇಷ್ಟ ಪೋಲಿ ಆಗಿದ್ಯಾ? ಅವ್ರೇ ಹೋಗ್ಲೋ ಕೆನ್ನೆ ಕಚ್ಚಿದ್ರು? ಅಯ್ಯೋ, ನಾನ್ ಹೇಳಿದ್ ಬರೀ ಒಗಟು ಕಣೆ. ಮಾವಿನಕಾಯಿ ಕಚ್ಚಿದಾಗ ಮುಖ ಹುಳ್ಳಗಾಗಲ್ವಾ ಅದು. ನಾನೆಲ್ಲೋ ಅವ್ರನ್ನ ಮಾವ ಅಂತ ಹೇಳಿದ್ಯೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರು ಅಂದ್ರೆ ನಮ್ ಮನೆಗ್ ಬಂದವ್ರಲ್ಲ ಅವ್ರು. ಅವ್ರನ್ನ ನಾನ್ ಯಾಕೆ ಮಾವ ಅನ್ಲಿ? ಅವ್ರನ್ನ ಅಣ್ಣ ಅನ್ನು ಅಂತ ಅಮ್ಮನೇ ಹೇಳ್ಕೊಟ್ಟಿದ್ದಾಳೆ. ಅಣ್ಣ ಅಂದ್ರೆ ಚೆನ್ನಾಗಿರಲ್ಲ ಕಣೋ. ಮತ್ತಿನ್ನೇನಂತ ಹೇಳಿ? ಮಾವ ಅಂತ ಹೇಳು. ನಾನ್ ಹೇಳಲ್ಲ. ಜಾಣ ಅಲ್ವಾ? ಹೇಳಪ್ಪ. ಹೇಳ್ತೀನಿ. ಸಿನಿಮಾ ನೋಡಕ್ ಕಾಸು ಕೊಡ್ತೀಯಾ? ಯಾವ ಸಿನಿಮಾ? ನಮ್ ಗುರು ಸಿನಿಮಾ, ರಣಧೀರ. ಕೊಡ್ತೀನಿ. ಎಲ್ಲಿ ಮಾವ ಅಂತ ಹೇಳು. ಮಾವ. ಇನ್ನೊಂದ್ಸಲ ಹೇಳು. ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು. ಮಾವ. ತಗೋ ತಗೋಮ್ಮ. ಆನಂದ್, ಸರ್ ತಗೋ ನಿನ್ನ 1 ತಿಂಗಳ ಸಂಬಳ. ಸಂಬಳನ ನನಗ? ಹೌದಪ್ಪ, ನೀನ್ ಬಂದು 1 ತಿಂಗಳಾಯ್ತು. ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಸಂಬಳ ಕೊಡಬಾರ್ದಾ? ಏನ್ ಸರ್, ನೀವೇ ಮನೇಲಿ ಇಟ್ಕೊಂಡು ಊಟ ಹಾಕ್ತಿದ್ದೀರಾ? ನಾನ್ ಮಾಡೋ ಕೆಲಸಕ್ಕೆ ಸಂಬಳ ಬೇರೆ ತಗೋಬೇಕೆ? ಊಟದ್ದೆಲ್ಲ ಯಾವ ಲೆಕ್ಕ? ನನ್ನ ಮಕ್ಕಳಲ್ಲಿ ನೀನು ಒಬ್ಬ. ತಗೋ. ನೋಡು, ಕೈಗೆ ಹಣ ಸಿಕ್ತು ಅಂತ ಸಿನಿಮಾ, ನಾಟಕ, ಬೀಡಿ, ಸಿಗರೇಟು ಅಂತ ಖರ್ಚು ಮಾಡ್ಬೇಡ. ಖರ್ಚು ಮಾಡೋದೇನೋ ಸುಲಭ, ಆದ್ರೆ ಸಂಪಾದನೆ ಮಾಡೋದು ಕಷ್ಟ. ಹಣ ಉಳಿಸಿ ಕೂಡಿಟ್ಕೋಬೇಕು. ಕಷ್ಟ ಕಾಲಕ್ಕೆ ಬೇಕಾಗತ್ತಪ್ಪ. ಇದ್ರಲ್ಲಿ 3,000 ರೂಪಾಯಿ ಇದೆ. 500 ರೂಪಾಯಿ ಅವನಿಗೆ ಟಿಪ್ಸ್. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ. ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ಕೊಡು. ಏನಪ್ಪ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತು ಹಣ ನೋಡಿರ್ಲಿಲ್ವಾ? ಇಲ್ಲ ಸರ್, ಈ ರೀತಿ ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಓ, ಆಗ್ಲೇ ಇಂಜಿನಿಯರ್ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಇಂಜಿನಿಯರ್. ಸರ್ವೆ ಎಲ್ಲ ಮಾಡಿದ್ದಾಯ್ತೇನ್ರಿ? ಆಗಿದೆ ಸರ್. ಪ್ಲಾನ್ ಕೂಡ ತಂದಿದ್ದೀನಿ.
ಸಕ್ಕರೆ ಫ್ಯಾಕ್ಟ್ರಿ ಕಟ್ಟೋಕೆ ನೀವು ತೋರಿಸಿರೋ ಜಾಗ ಹಾ. ಅಷ್ಟೇನ್ ಚೆನ್ನಾಗಿಲ್ಲ ಸರ್. ಮೊದ್ಲೇ ಅಪಶಕನ ನುಡಿತಾ ಇದ್ದೀರಲ್ರಿ. ಅಲ್ರಿ ನಮ್ ತಾಲೂಕ್ನಲ್ಲಿ ಎಲ್ಲೂ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ. ಇಲ್ಲಿ ಬೆಳೆಯೋ ಕಬ್ಬೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇಲ್ಲೇ ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ನಮಗೂ ಅನುಕೂಲ, ನಮ್ಮ ರೈತರಿಗೂ ಅನುಕೂಲ ಅಂತ ನಮ್ಮ ಐಡಿಯಾ ಏನೋ ಚೆನ್ನಾಗಿದೆ ಸರ್. ಆದ್ರೆ ನೀವು ತೋರಿಸಿರೋ ಜಾಗ ಟೌನ್ ಅಲ್ಲಿ ಇದೆ. ಪಕ್ಕದಲ್ಲಿ ಕೆರೆ ಬೇರೆ, ರಸ್ತೆ ಬೇರೆ ಚೆನ್ನಾಗಿಲ್ಲ. ಟ್ರಾನ್ಸ್ಪೋರ್ಟೇಶನ್ಗೆ ಬಹಳ ತೊಂದ್ರೆ. ಇದ್ರ ಬದಲು ಆ ಮಿಲಿಟರಿ ರುದ್ರಪ್ಪನವ್ರ ಮನೆ ಸುತ್ತಮುತ್ತ ಪ್ರದೇಶ ಇದೆಯಲ್ಲ, ಅಲ್ಲಿ ನಮ್ ಫ್ಯಾಕ್ಟ್ರಿ ಕಟ್ಟೋಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದು, ಮಾರ್ಕ್ ಮಾಡಿದೀನಿ ನೋಡಿ. ಪ್ಲಾನ್ ಇದು ಬಸ್ ಸ್ಟ್ಯಾಂಡ್, ಇದು ಹೈವೇ. ಪ್ಲಾನ್ ತುಂಬಾ ಚೆನ್ನಾಗಿದೆ ಪಾರ್ಟ್ನರ್. ಈ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಟಿದ್ರೆ ನಮ್ಗೆ ಅನುಕೂಲ ಜಾಸ್ತಿ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್, ಹೈವೇ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲವೇನೋ ಸರಿ. ಇಲ್ಲಿ ನಮ್ ರೈತರ ಮನೆಗಳಿದೆಯಲ್ಲ, ಅವರು ಆ ಜಾಗನ ಬಿಟ್ಬಿಡೋದಕ್ಕೆ ಒಪ್ಪೋದಿಲ್ವಲ್ಲ. ಯಾಕೆ ಒಪ್ಪೋದಿಲ್ಲ ರಂಗನಾಥ್? ಅಲ್ಲಿರೋ ಒಂದೊಂದು ಮನೆಗೂ 20,000 ರೂಪಾಯಿ ನಮ್ಗೆ ಕೊಟ್ಟು ಮನೆಗೊಬ್ಬರಿಗೆ ಫ್ಯಾಕ್ಟ್ರಿಲಿ ಕೆಲಸ ಕೊಡ್ತೀವಿ ಅಂದ್ರೆ ಆಯ್ತು. ರೈತರಿಗೇನೋ ದುಡ್ಡು ಕೊಟ್ಟು ಒಪ್ಪಿಸ್ಬಿಡ್ಬಹುದು. ಆದ್ರ ಮಿಲಿಟರಿ ಉದ್ರಪ್ಪ ಇದಾರಲ್ಲ, ಅವನ್ನ ಒಪ್ಸೋದ್ ಕಷ್ಟ. ಟ್ರೈ ಮಾಡೋಣ ಕಣಯ್ಯ. ಅಲ್ರಿ, ನೀವೇ 100 ಎಕರೆ ಜಮೀನ್ ಇಟ್ಕೊಂಡು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನಮ್ ಜಮೀನೇ ಯಾಕ್ರಿ ಬೇಕು ನಿಮ್ಗೆ? ತಪ್ಪು ತಿಳ್ಕೊಬೇಡಿ ರುದ್ರಪ್ಪ, ನಿಮ್ಮನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಈ ಜಾಗ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ತುಂಬಾ ಅನುಕೂಲವಾಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಮೊಬ್ರಿಗೆ ಅನುಕೂಲ ಆಗುತ್ತೆ ಅಂತ ಇಷ್ಟು ಜನಕ್ಕೆ ಅನಾನುಕೂಲ ಮಾಡೋದು ಯಾವ ನ್ಯಾಯ ರೀ? ಇಲ್ಲಿರೋವೆಲ್ಲ ಹಳೆ ಮನೆಗಳೇ ತಾನೆ, ಇದನ್ನ ಬಿಟ್ಕೊಡೋದ್ರಿಂದ ತೊಂದ್ರೆ ಏನಿದೆ ನಿಮ್ಗೆ? ಇಷ್ಟು ದಿನ ವಾಸ ಮಾಡಿ ಜಾಗ ಬಿಟ್ಟು ದನ ಕುರಿ ಮೇಕೆ ಎಲ್ಲ ಸಾಗಿಸ್ಕೊಂಡು ಬೇರೆ ಕಡೆ ಹೋಗಿ ಮನೆ ಕಟ್ಟಿ ವಾಸ ಮಾಡ್ಬೇಕಾದ್ರೆ ತೊಂದ್ರೆ ಆಗಲ್ವಾ? ನಾವು ಕೇಳ್ತಾ ಇರೋದು ರುದ್ರಪ್ಪನ್ನ. ನೀನ್ ಯಾರೋ ಇಲ್ಲಿ ಬಂದು ಮಾತಾಡೋದಕ್ಕೆ? ಅವನೇನು ಬೇರೆ ಅಲ್ಲ, ನಮ್ ಹುಡುಗಾನೆ. ಅವನ್ ಹೇಳೋ ಮಾತೆ ನಾನು ಹೇಳೋದು. ಇದು ನಮ್ ಪೂರ್ವಿಕರ ಕಾಲದಿಂದ ವಾಸ ಮಾಡ್ತಿರೋ ಜಾಗ. ನೀವು ಫ್ಯಾಕ್ಟ್ರಿ ಕಟ್ಲಿ ಅಂತ ನಾವೆಲ್ಲ ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅಲ್ಲ ಯಾರು ರುದ್ರಪ್ಪ, ಯಾರೋ ತಿಳುವಳಿಕೆ ಇಲ್ಲದ ಹುಡುಗ ಹೇಳ್ದ ಅಂತ ನೀನು ಅವನ್ ತಾಳಿಕೆ ಕುಣಿತಾ ಇದೀಯಲ್ಲ. ನಾವೇನ್ ನಿಮ್ ಮನೆಗಳನ್ನೆಲ್ಲ ಪುಗ್ಸಟ್ಟೆ ಬಿಟ್ಕೊಡಿ ಅಂತ ಕೇಳ್ತಾ ಇದೀವ? ಈಗಿನ ರೇಟ್ ಪ್ರಕಾರ ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ 10,000 ರೂಪಾಯಿ ಜಾಸ್ತಿನೇ ಕೊಡ್ತೀವಿ. ನೀವೆಲ್ಲರೂ ಮನೆ ಕಟ್ಕೊಳ್ಳೋದಕ್ಕೆ ನಮ್ಮ ಎಸ್ಟೇಟ್ ನಲ್ಲಿ ಜಾಗನೂ ಕೊಡ್ತೀವಿ. ಅದು ಅಲ್ಲದೆ ನಮ್ ಫ್ಯಾಕ್ಟ್ರಿನಲ್ಲೇ ಮನೆಗೊಬ್ಬೊಬ್ಬರಿಗೆ ಒಂದೊಂದು ಕೆಲಸನೂ ಕೊಡ್ತೀವಿ. ಇನ್ನೇನು? ಇವ್ರು ಹೇಳೋ ಮಾತು ನ್ಯಾಯವಾಗಿ ಆಯ್ತಾ ರುದ್ರಣ್ಣ? ಸಾಕ್ ಸುಮ್ನೆ ನಿಗೊಂದು ಗೊತ್ತಾಗಲ್ಲ. ಇವ್ರ ಫ್ಯಾಕ್ಟ್ರಿ ಕಟ್ಟಿ ಕೋಟಿಗಟ್ಟಲೆ ಸಂಪಾದಿಸ್ಕೊಳ್ಳಕ್ಕೆ ನಾವೆಲ್ಲ ನಮ್ ಜಾಗ ಖಾಲಿ ಮಾಡ್ಬೇಕಾ? ಇವ್ರು ಕೊಡ್ತೀವಿ ಅಂತ ಹೇಳ್ತಿರೋ ಜಾಗ ಇಲ್ಲಿಂದ 3 ಮೈಲಿ ದೂರ ಇದೆ. ಅಲ್ಲಿಂದ ಇಲ್ಲಿಗೆ ಬಂದು ಹೊಲ ಗದ್ದೆ ಬೇಸಾಯ ಮಾಡಕ್ಕಾಗತ್ತಾ? ಅದು ಅಲ್ಲದೆ ಆ ಜಾಗ ದಿಣ್ಣೆ ಮೇಲಿದೆ, ನೀರಿಗೂ ತೊಂದ್ರೆ ಆಗುತ್ತೆ. ಇವ್ರ ಸಹವಾಸನೆ ನಮಗ್ ಬೇಡ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ದುಡ್ಡು ಬೇಕಾದ್ರೆ ಇನ್ನೂ ಜಾಸ್ತಿ ಕೇಳು. ಅದನ್ನ ಬಿಟ್ಟು ಸುಮ್ನೆ ನಮ್ಮನ್ನ ಎದುರಾಕೊಂಡು ನೀನ್ ಇಲ್ಲಿ ಬಾಳಕ್ಕಾಗತ್ತಾ? ಕೋಪ ಮಾಡ್ಕೋಬೇಡ ಗೋಪಾಲ, ಅವರು ನಿಧಾನವಾಗಿ ಯೋಚನೆ ಮಾಡ್ಲಿ. ಮಿನಿಸ್ಟ್ರಿ ಲೆವೆಲ್ ನಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ವೇ? ಸಾಕ್ ನಿಲ್ಲಿಸ್ರಿ. ನಾನು ಮಿಲಿಟರಿ ಕೆಲಸ ಮಾಡ್ದವನು. ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ನಿಮ್ಗಿಂತಲೂ ಚೆನ್ನಾಗಿ ನನಗ್ ಗೊತ್ತು. ಏನೋ ದೊಡ್ಡ ಮನುಷ್ಯರು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಮರ್ಯಾದೆ ಕೊಟ್ರೆ ಹೆದರ್ಸೋಗ್ ಬರ್ತೀರಾ? ಹೋಗ್ರಿ, ಅದ್ ಯಾವ ಸಪೋರ್ಟ್ ತಗೊಂಬಂದ್ ಏನ್ ಮಾಡ್ತಿರೋ ಮಾಡಿ ಹೋಗ್ರಿ. ಓ, ಹಾಗಾದ್ರೆ ಇದೇ ನಿಮ್ ಕೊನೆ ತೀರ್ಮಾನವೋ? ಹೌದು. ಹೊರಡಿ. ರಂಗು ಬಾ. ಏಯ್, ಸಂಪಂಗಿ, ಬಂದೆ ಅಮ್ಮ ಅವ್ರೆ. ಇದೇನ ಟೂರಿಂಗ್ ಟಾಕೀಸ್ ನೀ ಹೇಳಿದ್ದು? ಹೌದಮ್ಮ ಅವ್ರೆ. ಏನಿದು ಕಡ್ಲೆಕಾಯಿ ಗೋಡೌನ್ ಇದ್ದಾಗಿದೆಯಲ್ಲ? ಇದು ಒಂಥರ ಗೋಡೌನೆ, ಆದ್ರೂ ಇದ್ರಲ್ಲಿ ಸಿನಿಮಾ ತೋರಿಸ್ತಾರೆ. ಚೆನ್ನಾಗ್ ಕಾಣಿಸುತ್ತಾ? ಕಾಣಿಸುತ್ತೆ, ಕೆಲವು ಸಲ ಸರಿಯಾಗಿ ಕೇಳಿಸಲ್ಲ. ಗಲಾಟೆ ಜಾಸ್ತಿ ನೋಡಿ. ಸಿಟಿಲಿ ನೀವು ನೋಡೋ ಸಿನಿಮಾದಲ್ಲಿ ಒಂದೇ ಇಂಟರ್ವಲ್ ಇರುತ್ತೆ, ಆದ್ರೆ ಇಲ್ಲಿ 7 ಸಲ ಆಗ್ತಾನೆ ಇರುತ್ತೆ ಇಂಟರ್ವಲ್. ಹಾ, ಆದ್ರೂ ನೀವು ಹುಟ್ಟೋಕ್ಕಿಂತ ಮುಂಚೆ ತಯಾರಾದ ಪಿಕ್ಚರ್ಸ್ ಗಳನ್ನೆಲ್ಲ ಇಲ್ಲಿ ನೋಡಬಹುದು. ನಾನು ಹಳೆ ಪಿಕ್ಚರ್ ಒಂದು ನೋಡಿಲ್ಲ, ಈಗ ನೋಡೋಣವಾ? ಈಗ್ಲಾ? ಹೊತ್ತಾಗೋಯ್ತಲ್ಲ ಅಮ್ಮ ಅವ್ರೆ, ಇಷ್ಟೊತ್ತಿಗೆ ಪಿಕ್ಚರ್ ಅರ್ಥ ಓಡ್ಬಿಟ್ಟಿರುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ್ಲೇ ಹೋಗಿ ನಾನ್ ಬಂದಿದ್ದೀನಿ ಅಂತ ಹೇಳಿ ಪಿಕ್ಚರ್ನ ಮೊದ್ಲಿಂದ ಹಾಕ್ಸು. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ. ಆಯ್ತು, ಹೋಗಿ ಕೇಳಿ ನೋಡ್ತೀನಿ. ಒಳ್ಳೆ ಕತೆ ಆಯ್ತ್ರಿ. ನಡೀತಾ ಇರೋ ಸಿನಿಮಾ ಹ್ಯಾಂಗ್ರಿ ನಿಲ್ಸಕ್ ಆಗ್ತೈತಿ? 6 ಗಂಟೆ ಇನ್ನೊಂದ್ ಶೋ ಐತಿ, ಆವಾಗ ಬಂದ್ ನೋಡಾಕ್ ಹೇಳ್ರಿ. 6 ಗಂಟೆ ಬರ್ಬೇಕಾ? ಯೋ ಮ್ಯಾನೇಜರ್, ಹುಡುಗಾಟ ಆಡ್ತಾ ಇದೀಯಾ? ಬಂದಿರೋ ಹುಡುಗಿ ಯಾರ ಮಗಳು ಗೊತ್ತಾ? ಗೊತ್ತ್ರಿ, ಅದೇ ಕಾಫಿ ಎಸ್ಟೇಟ್ ಓನರ್ ರಂಗನಾಥ್ ರಾಯರ್ ಮಗಳು ಅಲ್ವೇನ್ರಿ ಅಪ್ಪ? ಇಷ್ಟೇನಾ ಗೊತ್ತಿರೋದ್ ನಿಂಗೆ? ಇನ್ನೂ ಗೊತ್ತ್ರಿ, ಆಕಿ ಕಾರ್ ಬಂದಾಗ ರೈಲ್ವೆ ಗೇಟ್ ತೆಗಿಲಿಲ್ಲ ಅಂತ ಅದೇ ಜಾಗದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ರಲ್ಲ. ಈಗ ನೀನ್ ಪಿಕ್ಚರ್ ತೋರ್ಸ್ಲಿಲ್ಲ ಅಂದ್ರೆ ಏನ್ ಕಟ್ಟಿಸ್ತಾರೆ ಗೊತ್ತಾ? ಏನ್ ಕಟ್ಟಿಸ್ತಾರಪ್ಪ? ಈ ಟೂರಿಂಗ್ ಟಾಕೀಸಿನ ಎತ್ತಂಗಡಿ ಮಾಡಿಸಿ ಇದೇ ಜಾಗದಲ್ಲಿ ಜೀವ ಸಮೇತ ನಿನ್ನ ಗೋರಿನ ಕಟ್ಟಿಸ್ಬಿಡ್ತಾರೆ. ಒಳ್ಳಿ ಪೀಕ್ಲಾಟಿ ತಂದೆಯಲ್ಲೋ ಯಪ್ಪ. ಹೌದು, ಒಳಗ್ ಸಿನಿಮಾ ನೋಡ್ತಿರೋ ಮಂದಿನೆಲ್ಲ ಆಚೆ ಕಳ್ಸೋ ಹೆಂಗೋ ಶಿವನ? ಯೋ ಮ್ಯಾನೇಜರ್, ಹಣ ನಾನ್ ಕೊಡ್ತೀನಿ,
ತಲೆಗೆ 20 ರೂಪಾಯಿ ಕೊಟ್ಟು ನಾಳೆ ಬಂದು ಪಿಕ್ಚರ್ ನೋಡ್ರಿ ಅಂದ್ರೆ ಆಯ್ತು. ನೀನ್ ಹೋಗಿ ಸಿನಿಮಾ ನಿಲ್ಸು, ಬಾಕಿದೆಲ್ಲ ನಾನು ನೋಡ್ಕೋತೀನಿ. ಹೋಗೋ. ಆಯ್ತು ಯಪ್ಪ. ಲೇತಮ್ಮ ಇದ್ಯಾಕೆ 20 ರೂಪಾಯಿ ಅದ. ನಾಳೆಗ್ ಬಂದು 2 ಶೋ ನೋಡ್ರಲ್ಲ. ಹೋಗ. ದಿನ ಹಿಂಗೆ ಕೊಡ್ತೀಯಾ? ನೀನ್ ಪಿಕ್ಚರ್ ಯಾಕೆ ನಿಲ್ಲಿಸ್ದೆ? 20 ರೂಪಾಯಿ ಅದ ರೊಕ್ಕ. ಕಾಕ ಅಂಗಡಿಗೆ ಹೋಗಿ ರೊಟ್ಟಿ ತಲೆ ಮಾಂಸ ತಿಂದು ನಿದ್ದೆ ಮಾಡಿ 6 ಗಂಟೆ ಶೋಭಾ. ಹೋಗ. ತಾಲಿ ಎಲ್ಲ ಮಾತಾಡಬೇಡ, ಕೇಳಿದ್ದಕ್ಕೆ ಜವಾಬ್ ಕೊಡು. ಪಿಕ್ಚರ್ ಯಾಕೆ ನಿಲ್ಲಿಸ್ದೆ? ನಮ್ಮ ಅಮ್ಮ ಅವ್ರು ಮೊದಲಿನಿಂದ ಪಿಕ್ಚರ್ ನೋಡ್ಬೇಕಂದ್ರು 20 ಅಲ್ಲ 30 ತಗೊಂಡು ಜಗ ಖಾಲಿ ಮಾಡ್. ಅಮ್ಮ ನಿನ್ನ ಯಾರೋ ಕೇಳಿದ್ರು ಕೋತಿ ಮುಂಡೆದೆ. ಸುಮ್ಮನೆ ನಿಂತ್ಕ. ಯಾವ ಮ್ಯಾನೇಜರ್ ಬಾರ ಇಲ್ಲಿ. ಅವರು ಮಾತ್ರ ಕಾಸು ಕೊಡ್ತಾರೆ, ನಾವೇನು ಕಲ್ಲು ಕೊಟ್ಟಿದ್ವಿ. ಮರ್ಯಾದೆಯಾಗಿ ಪಿಕ್ಚರ್ ಹಾಕಿದ್ರೆ ಸರಿ, ಇಲ್ಲ ಅಂದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾರ ಅವನು ತಲೆ ಎಲ್ಲ ಮಾತಾಡ್ತಾನೆ? ಏಯ್, ಅವನೋಗಿ ಇವನು ಅಂದ್ರೆ ಹಲ್ಗಿಲೆಲ್ಲ ಉದುರಿಸ್ಬಿಡ್ತೀನಿ. ಮರ್ಯಾದೆಯಾಗಿ ಮಾತಾಡು. ಲೇ, ನಾನ್ ಯಾರ್ ಗೊತ್ತೇನೋ? ನೀನ್ ಯಾರಾದ್ರೂ ನನಗೇನೆ. ಹೋಗ್ಗೆ ಲೇ. ಲೇ, ನೀನು ನನ್ನ ಲೇ ಅಂತೀಯಾ? ಹೌದು ಕಣೆ, ನಿನ್ನೆ. ಆ ಕಣೇನಾ? ಲೇ, ನಿನ್ನ ನಿನ್ನ ಒಂದ್ ಕೈ ನೋಡ್ಕೋತೀನಿ. ಹೋಗಲೇ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನೀನೇನ್ ಈ ಊರಿಗೆ ಎಲಜ್ ಬತ್ರ ನೀನಾ? ಹೋಗೆ ಹೋಗೆ ಹೋಗಲೇ. ಹೋಗ ಹೋಗ ಒಳಗೋಗಿ ಪಿಕ್ಚರ್ ಹೋಗ. ಅಲ್ವೋ, ನನ್ನ ಮಗಳು ಆಫ್ಟರ್ ಆಲ್ ಒಂದು ಹಳೆ ಪಿಕ್ಚರ್ನ ಮೊದ್ಲಿಂದ ನೋಡೋದಕ್ ಬಿಡ್ಲಿಲ್ಲ ಅಂತ ಅಂದ್ರೆ ಆ ಟಾಕೀಸು ಊರಲ್ಲಿ ಯಾಕೋ ಇರ್ಬೇಕು? ನೀವ್ ಹಿಂಗೆ ಹೇಳ್ತೀರಂತ ನನಗೆ ಗೊತ್ತು ಯಜಮಾನ್ರೆ. ಅದಕ್ಕೆ ಆ ಟಾಕೀಸ್ ಮಾಲೀಕನ ಹತ್ರ ಹೋಗಿ ಅದ್ರ ಬೆಲೆ ಮಾತಾಡಿದ್ದೀನಿ. ಆದ್ರೆ ಲೈಸೆನ್ಸ್ ಎಲ್ಲ ಸೇರಿ 3 ಲಕ್ಷ ಹೇಳ್ತಾನೆ. ಏಯ್, 3 ಲಕ್ಷ ಯಾವ್ದು ಮಹಾ? ಇನ್ನೂ 1 ಲಕ್ಷ ರೂಪಾಯಿ ಜಾಸ್ತಿ ಆದ್ರೂ ಸರಿ. ಅವನು ಮುಖದ ಮೇಲೆ ಬಿಸಾಕಿ ಕೈಪತ್ರ ಬರ್ಸಿ ಟಾಕೀಸಿಗೆ ಬೀಗ ಹಾಕ್ಸೋ. ಖಾಲಿ ಬಿದ್ದಿರ್ಲಿ. ಅಷ್ಟು ಮಾಡಿದ್ರೆ ಸಾಲದು ಡ್ಯಾಡಿ. ಥಿಯೇಟರ್ ಹತ್ರ ಯಾವನೋ ಭಿಕಾರಿ ನನ್ನ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡ್ದ. ಅವನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು. ಯಾರ ಅವನು? ಅದನ್ನು ತಿಳ್ಕೊಂಡು ಬಂದಿದ್ದೀನಿ ಯಜಮಾನ್ರೆ. ಅವನ ಹೆಸರು ಆನಂದ್ ಅಂತ. ಆ ಮಿಲಿಟರಿ ರುದ್ರಪ್ಪನ ಹತ್ರ ಕೂಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಕೂಲಿ ಕೆಲಸ ಮಾಡೋನ್ಗೆ ಅಷ್ಟೊಂದು ದುರಹಂಕಾರನ? ಹೌದು ಡ್ಯಾಡಿ, ಅವನ್ ನನ್ನ ಹೋಗಿಲ್ಲೇ ಅಂದ್ಬಿಟ್ಟ. ಏನು ಹೋಗಿಲ್ಲೇ ಅವನ್ನ? ಅಷ್ಟೇನಾ? ಇನ್ನು ಏನೇನೋ ಅಂದದ್ದೆಲ್ಲ ನನ್ನ ಕಿವಿಗೆ ಬಿತ್ತು. ಅದನ್ನೆಲ್ಲ ಕೇಳಿಸ್ಕೊಂಡು ನೀನ್ ಸುಮ್ನೆ ನಿಂತಿದ್ದೇನೋ ಬೇಕುಫಾ? ನಾನ್ ಸುಮ್ನೆ ಇರ್ತೀನ? ಅವನ ಹೆಸರು ಕುಲ ಗೋತ್ರ ಎಲ್ಲಾ ವಿಚಾರಿಸ್ಕೊಂಡು ಬಂದಿದ್ದೇನೆ ಯಜಮಾನ್ರೆ. ನೀವು ಅಪ್ಳೆ ಕೊಟ್ರೆ ಮನೆ ಬಾಗಿಲು ಕಾಯ್ಲಿಕ್ಕೆ ಈಗ 8 ಜನ ಇದಾರಲ್ಲ, ಅವ್ರ ಜೊತೆ ಇವನಿಗೂ ಸಂಬಳ ಫಿಕ್ಸ್ ಮಾಡಿ ಬಾಗಿಲು ಕಾಯ್ದಕ್ಕೆ ಹಾಕ್ತೇನೆ. ಬರೀ ಬಾಗಿಲು ಕಾಯೋದಲ್ಲ, ಅವನು ನನ್ ಬೂಟ್ ಪಾಲಿಶ್ ಮಾಡ್ಬೇಕು, ನಾನ್ ಬಿಚ್ ಹಾಕಿದ್ ಬಟ್ಟೆ ಒಗಿಬೇಕು, ನಾನ್ ಊಟ ಮಾಡಿ ತಟ್ಟೆ ತೊಳಿಬೇಕು. ಗೊತ್ತಾಯ್ತಾ? ನನ್ನ ಮಗಳು ಹೇಳಿದ್ಮೇಲೆ ಮುಗಿದು ಆಯ್ತು. ಅವಳೇನು ಹೇಳಿದ್ರು ಅನಂದ ಯಾವನಲೇ? ಇಲ್ಲೇ ಇದೆಯಾ? ನೀ ಕೊಟ್ಟೇಟಂತೂ ಪರಮಾನಂದ. ನಿನ್ ಹೆಸರು ಹೇಳ್ತಿದ್ರೆ ಆನಂದ, ಬೆಳಗ್ಗೆ ನಿನ್ನ ಮುಖ ನೋಡಿದ್ರೆ ಆನಂದ. ಮುಂದೆ ಹುಟ್ಟೋ ಮಕ್ಕಳಿಗೆಲ್ಲ ನಿನ್ನ ಹೆಸರು ಇಡಬೇಕಂತ ನನ್ನ ಡೈರಿನಲ್ಲಿ ಬರೆದಿಟ್ಕೊಂಡು ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಈಗೇನು ನನ್ನ ಮುಖ ನೋಡ್ಕೊಂಡು ಹೋಗಕ್ ಬಂದ್ರಾ? ಇಲ್ಲ, ನೋಡ್ಕೊಂಡು ಹೋಗ್ ಬಂದಿಲ್ಲ, ಕರ್ಕೊಂಡು ಹೋಗ್ ಬಂದಿದೀವಿ. ನೀನು ತುಂಬಾ ಅದೃಷ್ಟವಂತಪ್ಪ. ಅದಕ್ಕೆ ಅಲ್ವಾ ಇಲ್ಲಿ ಬೆವರು ಸುರಿಸ್ಕೊಂಡು ಕೆಲಸ ಮಾಡ್ತಿರೋದು. ಇನ್ಮೇಲೇನು ಹಿಂಗ್ ಬೆವರು ಸುರಿಸಿ ಮಾಡೋ ಅಂತ ಕೆಲಸನೇ ಇಲ್ಲ ಗೊತ್ತಾ? ನಮ್ ಚಿಕ್ಕಮ್ಮವ್ರನ್ನ ಬೈದಲ್ಲ, ಅವಾಗ್ಲೇ ನಿನ್ನ ಕಷ್ಟಗಳೆಲ್ಲ ಕರಗಿ ಅದೃಷ್ಟ ಕುದುರೆ ಬಿಟ್ಟು ಜಗಳ ಆಡಿದ್ದನ್ನು ಮರೆತು ಕ್ಷಮಿಸ್ಬಿಡಿ ಅಂತ ಹೇಳಿ ಕಳಿಸಿದಾಳ. ಹೋಗಿ ಕ್ಷಮಿಸಿದೀನಿ ಅಂತ ಹೇಳು. ಅದಲ್ಲ ಗುರು, ನಿನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡು ದಿನಕ್ಕೆ 2 ಹೊತ್ತು ಮಾಂಸದ ಊಟ ಹಾಕಿ ತಿಂಗಳಿಗೆ 1000 ರೂಪಾಯಿ ಸಂಬಳ ಕೊಡ್ತೀವಂತ ಹೇಳಿ ಕಳಿಸಿದ್ದಾರೆ. ಯಾಕೆ? ಅವಮಾನ ಮಾಡಿದ್ದಕ್ಕ? ಹಂಗಲ್ಲ, ಯಾರಾದ್ರೂ ಎದುರು ಜವಾಬ್ ಕೊಟ್ರೆ ಅವ್ರು ಜಾಸ್ತಿ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಟುಗಳದ್ ನಮ್ಮ ಅಮ್ಮ ಸ್ವಭಾವ. ಕೆಲಸ ಏನು ಕಷ್ಟ ಇಲ್ಲಪ್ಪ. ನೀನ್ ಕ್ಲೀನ್ ಆಗಿ ತಲೆ ಬೋಳಿಸ್ಕೊಂಡು ಮೇಲೆ ಒಂದು ಬಟ್ಟೆ ಇಲ್ಲದೆ ಒಂದೇ ಒಂದು ಲುಂಗಿ ಸುತ್ಕೊಂಡು ಅಮ್ಮ ಅವ್ರ ಕುದುರೆಗೆ ಮೇವ್ ಹಾಕೋದು, ಮಾಲಿಶ್ ಮಾಡೋದು, ಬೆಳಿಗ್ಗೆ ಸಾಯಂಕಾಲ ಬಾಗಿಲ ಹತ್ರ ನಿಂತ್ಕೊಂಡು ಅಮ್ಮ ಅವ್ರಿಗೆ ತಲೆ ಬಗ್ಗೆ ನಮಸ್ಕಾರ ಮಾಡೋದು ಅಷ್ಟೇ. ಓಹೋ,
ಹಾಗೋ ಸಮಾಚಾರ. ನಿಮ್ಮ ಅಮ್ಮ ಅವರು ನನಗೆ ಎಷ್ಟು ಕೊಡ್ತೀನಿ ಅಂದ್ರು ಸಂಬಳನ? ಹೇಳಿದ್ನಲ್ಲಪ್ಪ, ದಿನಕ್ಕೆ 2 ಹೊತ್ತು ಮಾಂಸದ ಊಟ, ತಿಂಗಳಿಗೆ 1000 ರೂಪಾಯಿ ಸಂಬಳ ಅಂತ. ಈ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳು? ನಾನು ಕೊಡ್ತೀನಿ. ಹೋಗಿ ಹೇಳು ನಿಮ್ಮ ಅಮ್ಮ ಅವರೇ ಬಂದು ನನ್ನ ಹತ್ರ ಕೆಲಸ ಮಾಡ್ಲಿ, ದಿನಕ್ಕೆ 4 ಸಾರಿ ಮಾಂಸದ ಊಟ ಹಾಕಿ ತಿಂಗಳಿಗೆ 2000 ರೂಪಾಯಿ ಸಂಬಳ ಕೊಡ್ತೀನಿ. ಅವ್ರು ಬಂದು ನಿನ್ನ ಹತ್ರ ಕೆಲಸ ಮಾಡ್ಬೇಕಾ? ಜಾಸ್ತಿ ಕಷ್ಟದ ಕೆಲಸ ಏನೂ ಇಲ್ಲಪ್ಪ. ಕ್ಲೀನ್ ಆಗಿ ತಲೆ ಬೋಳಿಸ್ಕೊಂಡು ಮೇಲ್ ಬಟ್ಟೆ ಇಲ್ದೆ ಬರೀ ಒಂದ್ ಲಂಗ ಉಟ್ಕೊಂಡು ದಿನಾ ನನ್ನ ಮೈಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡೋದು, ಸ್ನಾನ ಮಾಡಿಸೋದು, ಮಾಲಿಶ್ ಮಾಡೋದು, ಸ್ನಾನ ಮಾಡಿಸೋದು ಅಷ್ಟೇ. ಏನು ನನಗೆ 2000 ರೂಪಾಯಿ ಸಂಬಳ ಕೊಡ್ತಾನಂತ ಅವನು? ಹೌದು ಅಮ್ಮವ್ರೆ, ನೀವೇ ತಲೆ ಬೋಳಿಸ್ಕೊಂಡು ಮೈ ಮೇಲೆ ಬಟ್ಟೆನೇ ಇಲ್ದಂಗೆ ಒಂದೇ ಒಂದ್ ಲಂಗ ಹಾಕೊಂಡು ದಿನೋ ಮೈಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ಬೇಕಂತ. ಅಯ್ಯೋ, ಇದನ್ನೆಲ್ಲ ಯಜಮಾನ್ರಿಗೆ ಹೇಳಿದೆ ಅಮ್ಮ ಅವ್ರೆ. ಆ ರಾಸ್ಕಲ್ಗೆ ಕೈ ಕಾಲು ಮುರಿಸಿ ಮಾಲಂಗಿ ಮಡುವಿಗೆ ಹಾಕ್ಸ್ಬಿಡ್ತೀನಂತ ಯಜಮಾನ್ರು ರೆಡಿಯಾಗಿ ಹೊರಟಿದ್ದಾರೆ. ಬೇಡ, ಇದ್ರಲ್ಲಿ ಯಾರು ಮಧ್ಯೆ ಬರೋದು ನನಗೆ ಇಷ್ಟ ಇಲ್ಲ. ಈಗ್ಲೇ ಹೋಗಿ ಡ್ಯಾಡಿಗೆ ಹೇಳು, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ನನ್ನ ಸೈಡ್ ನಾನೇ ತೀರ್ಸ್ಕೊತೀನಿ. ಆಯ್ತು ಅಮ್ಮ. ಹೋಗಿ. ಮಾವ, ನಾನೊಂದು ಒಗಟು ಹೇಳ್ತೀನಿ, ಉತ್ತರ ಹೇಳ್ತೀಯಾ? ಒಂದೇನು 10 ಕೇಳು, ಪಟ್ 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 ಅಂತ ಉತ್ತರ ಹೇಳ್ಬಿಡ್ತೀನಿ. ಹೊಟ್ಟೆ ಪುಟ್ಟಿಗೆ, ಜುಟ್ಟು ನೆಟ್ಟಿಗೆ. ಹೊಟ್ಟೆ ಪುಟ್ಟಿಗೆ, ಜುಟ್ಟು ನೆಟ್ಟಿಗೆ. ಅದು ಆ ಮಾರಿಗುಡಿ ಪೂಜಾರಿ ಅಲ್ಲ, ತೆಂಗಿನಕಾಯಿ. ಅದು ನನಗೂ ಗೊತ್ತಿತ್ತು. ಈಗ ನಾನೊಂದು ಒಗಟು ಹೇಳ, ಆಮೇಲೆ ಹೇಳಿರಂತೆ. ಈಗ ಊಟ ಮಾಡಿ. ಊಟ ಮಾಡ್ಬಿಟ್ಟೆ ಹೇಳ್ತೀನಿ. ಅಬ್ಬಾ, ಹುಚ್ಚಿದ ಹೊಟ್ಟೆಗೆ ಹಿಟ್ಟು ಅಮೃತ ಅಂತಾರಲ್ಲ, ನಿಜವಾದ ಮಾತು. ಅದಕ್ಕೆ ಹೇಳೋದು, ಕೈ ತುಂಬಾ ಕೆಲಸ ಮಾಡ್ಬೇಕು, ಬಾಯಿ ತುಂಬಾ ಊಟ ಮಾಡ್ಬೇಕು ಅಂತ. ಅಯ್ಯೋ ಪಾಪಿ, ಅವಳ ನೆಗದ್ ನೆಲ್ಲಿಕಾಯಾಗ ತಿನ್ನೋ ಅನ್ನಕ್ಕೂ ಮಣ್ಣಾಕದ್ನಲ್ಲ, ನೋಡ್ದ್ಯಾ? ಅವಳಿಗೆ ಎಷ್ಟು ಅಹಂಕಾರ ಐತೆ. ನೋಡ್ತೀನಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬನ್ನಿ ನನ್ನ ಮಕ್ಕಳ, ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಈಗ ಬನ್ನಿ. ಬಕರಗಳ, ಯಾರೋ ನಿಮ್ಮನ್ನು ಕಳಿಸಿದ್ದು? ಸಾವುಕಾರ ಮಗಳು ನಿಮ್ಮನ್ನ ಹಿಡ್ಕೊಂಡ್ ಬಾ ಅಂತ ಕಳಿಸಿದ್ರು. ಅದನ್ನ ಮೊದಲೇ ಹೇಳ್ಬಾರ್ದ? ಹುಡುಗಿ ಕರೆದ ಮೇಲೆ ನಾನು ಬರದೇ ಇರ್ತೀನ? ನಡೀರಿ, ನಾನೇ ಬರ್ತೀನಿ.
ಸಾನಿ, ಇಷ್ಟೊಂದು ಅಹಂಕಾರಣ ನಿನಗೆ? ಆಳುಗಳನ್ನ ಬಿಟ್ಟು ಹೊಡೆಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಬರ್ತೀಯ? ಸುತ್ತಮುತ್ತ ಒಂದು ನರ ಪ್ರಾಣಿ ಕೂಡ ಇಲ್ಲ. ಈಗ ನೀನು ಎಂಥ ಜಾಗದಲ್ಲಿ ಸಿಕ್ಬಿದ್ದಿದೀಯ ಗೊತ್ತಾ? ಯೋ ಬೇಡಯ್ಯ, ನಾನೇನೋ ಆತರದಲ್ಲಿ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಪ್ಲೀಸ್ ನನ್ ಬಿಟ್ಬಿಡು. ಹತ್ತೇರಿಕೆ ಸುಮ್ಮನೆ ಬಿಟ್ಬಿಡೋದಕ್ಕಲ್ಲ ಕಣೆ ನಾನು ಇಲ್ಲಿವರೆಗೂ ಬಂದಿದ್ದು. ಕೈಗೆ ಕಟ್ಟಿರೋ ಹಗ್ಗನ ಬಿಚ್ಚೋಕಾಗದೆ ಬಂದಿಲ್ಲ ಕಣೆ ಬಿತ್ರಿ. ಸರಿಯಾದ ಜಾಗ ನೋಡಿ ನಿನಗೆ ಕತ್ರಿ ಹಾಕಕ್ ಬಂದಿದ್ದೀನಿ ಕಂತ್ರಿ. ಯೋ ಬೇಡಯ್ಯ, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊತೀನಿ. ನನ್ನೇನು ಮಾಡ್ಬೇಡಯ್ಯ. ನಾನು ಏನು ಮಾಡಲ್ಲ, ನೀನೇ ಮಾಡ್ಬಾ. ಯಾವ ಕೈಯಿಂದ ನನ್ನ ಹಗ್ಗ ಕಟ್ಟಿ ಎಳ್ಕೊಂಡು ಬಂದ್ಯೋ ಅದೇ ಕೈಯಿಂದ ನನ್ನ ಬಾಚಿ ತಪ್ಕೋ. ಯು ರೋಕ್. ಏನಂದೆ? ಬೇಡಯ್ಯ, ನನ್ ಕೆಡಿಸ್ಬೇಡಯ್ಯ. ನಾನ್ ಮಾಡಿದ ತಪ್ಪಿಗೆ ಬೇರೆ ಏನಾದ್ರೂ ಶಿಕ್ಷೆ ಕೊಡು, ಆದ್ರೆ ನನ್ ಶೀಲ ಕೆಡ್ಸಿ ನನ್ ಲೈಫ್ ಹಾಳು ಮಾಡ್ಬೇಡ ಪ್ಲೀಸ್. ಅಹಂಕಾರದಲ್ಲಿ ಮೆರೆಯೋರಿಗೆಲ್ಲ ಕಡೆಯಲ್ಲಿ ಏನ್ ಗತಿ ಬರುತ್ತೆ ಅಂತ ಗೊತ್ತಾಯ್ತಾ? ಹೇಳ್ಮೇಲೆ ಒಂಟಿಯಾಗಿ ಸಿಕ್ಕಿರೋ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವಂತ ಅಯೋಗ್ಯ ನಾನಲ್ಲ. ಇವತ್ತು ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದು ಸಲ ಇಂಥ ಚೇಷ್ಟೆನೇನಾದ್ರೂ ಮಾಡಿದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ ಏನ್ ಬೇಕಾದ್ರೂ ಮಾಡ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತು. ಇವತ್ತೇ ಕೊನೆ, ಮತ್ತೆ ನನ್ನ ತಂಟೆಗೆ ಬರಬೇಡ. ಏನೋ ಭಿಕಾರಿ, ನನ್ನ ಮನೆಗೆ ನುಗ್ಗಿ ಬರ್ತೀಯೇನೋ? ಅಷ್ಟು ಧೈರ್ಯ ಇದೆಯೇನೋ ನಿನ್ಗೆ? ನೀನು ಗಂಡ್ಸೆ ಆದ್ರೆ ಬಾರ ನೋಡ್ತೀನಿ. ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಬಾರಲೇ ನೋಡ್ತೀನಿ. ಏನು ನಿನ್ನ ಮೈ ಮುಟ್ಟುವಷ್ಟು ಮುಂದುವರೆದು ಬಿಟ್ಟಿದ್ದಾನ ಅವನು? ಹೌದು ಡ್ಯಾಡಿ, ಉಪಾಯವಾಗ ಅವನಿಂದ ತಪ್ಪಿಸ್ಕೊಂಡ್ ಬಂದೆ. ಇಲ್ದೇ ಇದ್ರೆ ನನ್ ಲೈಫೇ ಹಾಳಾಗ್ತಾ ಇತ್ತು. ಇಷ್ಟು ಮುಂದುವರಿಯೋದಕ್ಕೆ ಅವನನ್ನು ಬಿಟ್ಟಿದ್ದೇ ತಪ್ಪು. ನಾನೇ ಸೇಡ್ ತೀರ್ಸ್ಕೊತೀನಿ ಅಂತ ನೀನೇ ನನ್ನ ತಡೆದು ಬಿಟ್ಟೆ. ಇಲ್ದೆ ಹೋಗಿದ್ರೆ ಅವತ್ತೇ ನಾನು ಅವನನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತಿದ್ದೆ. ಯಜಮಾನ್ರೆ ಸಿಕ್ಬಿಡ್ತು, ಸಿಕ್ಕೇ ಬಿಡ್ತು. ಒಂದ್ ಐಡಿಯಾ. ಅವನ ಅಮ್ಮ ಅವ್ರ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಡೋಣ. ನಾನೇ ಕಣ್ಣಾರೆ ಕಂಡೆ ಅಂತ ಸಾಕ್ಷಿ ಹೇಳ್ತೀನಿ. ಆಗ ಅವನಿಗೆ 10 ವರ್ಷ ಜೈಲು ಶಿಕ್ಷೆನೂ ಆಗತ್ತೆ, ಅವನ ಕಾಟನೂ ತಪ್ಪಾಗುತ್ತೆ. ಬೇಕುಫಾ ಬೇಕುಫಾ, ಚೆನ್ನಾಗಿರೋ ನನ್ನ ಮಗಳನ್ನ ಕೆಟ್ಟೋದ್ಲು ಅಂತ ನಾವೇ ಅಪಪ್ರಚಾರ ಮಾಡಿದ್ರೆ ನಾಳೆ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಯೋಗ್ಯಂತಂದು. ಅಯ್ಯಯ್ಯೋ, ಇದನ್ನೆಲ್ಲ ನಾನು ಯೋಚನೆನೆ ಮಾಡ್ಲಿಲ್ವೇ? ಅಷ್ಟು ಯೋಚನೆ ಮಾಡೋ ಶಕ್ತಿ ನಿನಗಿದ್ದಿದ್ರೆ ನೀನ್ ಯಾಕಿನ್ನು ಕೈ ಚೀಲವಾಗೇ ಇರ್ತಿದ್ದೆ. ಸುಮ್ಮನೆ ನಡೆಯಲ್ಲ ನೀನ್ ನಾಳೆ. ಹಲೋ ಪಾರ್ಟ್ನರ್, ರೆಡಿ ಆಗಿದೆ ತಾನೆ? ಬಾ ಹೋಗೋಣ. ಇಲ್ಲ ಗೋಪಾಲ, ನಾನಿವತ್ ಮನೆ ಬಿಟ್ಟು ಎಲ್ಲೂ ಬರಕ್ಕಾಗೋಲ್ಲ. ಯಾಕೆ? ಏನೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಒದ್ದಾಡ್ತಿದ್ಯಲ್ಲ, ಏನ್ ಸಮಾಚಾರ? ಅದೇ ಆನಂದ್ ವಿಷಯ ನಿನ್ಗೆ ಹೇಳದ್ನಲ್ಲ, ಅವಂದೇ ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ಅವ್ನು ನಮ್ಮ ಮನೆಗೆ ಬಂದು ಆಶಾಗ್ ಬುದ್ಧಿ ಕಲಿಸ್ತೀನಿ ಅಂತ ಹಠ ತೊಟ್ಟಿದಾನಂತೆ. ವಾಟ್ ಮಿಸ್ಟರ್ ರಂಗನಾಥ್, ಯಾವನೋ ಕೂಲಿ ಮಾಡ್ಕೊಂಡು ಬಿದ್ದಿರೋ ಭಿಕಾರಿ ಆಡಿದ ಮಾತನ್ನೇ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡು ಒದ್ದಾಡ್ತಾ ಇದೆಯಲ್ಲ, ಈ ಮನೆ ಬಾಗಿಲಿಗೆ ಬರೋಷ್ಟು ಧೈರ್ಯ ಇದೆಯಾ ಅವನಿಗೆ? ಇದು ಅಷ್ಟೊಂದು ಉದಾಸೀನ ಮಾಡುವಂತ ವಿಚಾರ ಅಲ್ಲ ಗೋಪಾಲ. ಮೊದಲೇ ಕೆಟ್ಟ ಜನ, ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ಅದಕ್ಕೆ ಇವತ್ತು ಮನೇಲೆ ಇದ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿದೆ. ಇವತ್ತು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಅವ್ರ ಮುಖಾಂತರ ನಮ್ ಕಾರ್ಯ ಸಾಧಿಸ್ಕೊಳ್ದೆ ಹೋದ್ರೆ ಮುಂದೆ ನಮಗ್ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಜಾಗನೇ ಸಿಕ್ಕೋದಿಲ್ಲ. ಮೊದ್ಲು ನಮ್ ಕೆಲಸ ನೋಡೋಣ, ನಡಿ. ಸರಿ, ಆಶಾನು ಜೊತೆಲೆ ಕರ್ಕೊಂಡು ಹೋಗೋಣ. ಬೇಡ್ವೋ, ಆಶಾನು ಅಲ್ಲಿ ಕರ್ಕೊಂಡು ಹೋದ್ರೆ ನಮ್ ವ್ಯವಹಾರಕ್ಕೆ ತೊಂದರೆ ಆಗುತ್ತೆ. ಅವಳ ಜೊತೆಗೆ ನಮ್ ವಿನೋದ್ ಇರ್ತಾನೆ. ಆ ಆನಂದಲ್ಲ, ಅವನಂತ 10 ಜನ ಬಂದ್ರು ಕೈ ಕಾಲು ಮುರಿದು ಕಳಿಸ್ತಾನೆ. ಡ್ಯಾಡಿ, ಆಶಾನ್ ಕಾಪಾಡೋ ಜವಾಬ್ದಾರಿ ನನ್ಗಿರ್ಲಿ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಆಶಾ, ಧೈರ್ಯವಾಗಿರಮ್ಮ. ಈ ಮನೆ ಸುತ್ತನೂ ನಮ್ ಜನ ಕಾಯ್ತಾ ಇರ್ತಾರೆ. ಅಪ್ಪಿ ತಪ್ಪಿ ಅವನು ಈ ಕಡೆ ಬಂದ್ರು ಅವನ್ ಕೈ ಕಾಲು ಮುರಿದು ಬಿಡ್ತಾರೆ. ವಿನೋದ್, ಡ್ಯಾಡ್, ಇವಳ ಕಡೆ ಗಮನ ಇರ್ಲಿ. ಸರಿ. ಹೊತ್ತಾಯ್ತು, ಬಾರೋ ರಂಗು, ಬಾಬಾ. ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ.
ಬರ್ತೀನಿ ಕಣೆ, ನಾಳೆನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಬನ್ನಿ ನನ್ನ ಮಕ್ಕಳ, ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಸಾಯ್ರಿ ನನ್ನ ಮಕ್ಕಳು. ನನ್ ಬೆಡ್ರೂಮ್ ಬರಕ್ಕೆ ಎಷ್ಟು ಧೈರ್ಯ ನಿಂಗೆ? ಗೆಟ್ ಔಟ್. ಏನಲೇ, ನನ್ನ ಕಾಲು ಹಿಡ್ಕೊಂಡು ಕೇಳ್ಕೊಂಡಿಯಲ್ಲ ಅಂತ ಕರುಣೆ ತೋರಿಸಿದ್ರೆ, ಗಂಡಸಾಗಿದ್ರ ಮನೆಗ್ ಬಾ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಅಂಜದ ಗಂಡು. ಅಂಜಿಕೆ ಅನ್ನೋ ಶಬ್ದ ನನ್ನ ಡಿಕ್ಷನರಿಲೇ ಇಲ್ಲ ಕಣೆ. ಏಯ್ ಬೇಡ ಬೇಡ, ನನ್ ಮೈ ಏನಾದ್ರೂ ಮುಟ್ಟಿದ್ರೆ ನಮ್ ಡ್ಯಾಡಿ ನಿನ್ನ ತುಂಡು ತುಂಡ ಕತ್ತರಿಸಿ ಹಾಕಿಸ್ಬಿಡ್ತಾರೆ. ಕತ್ತರಿಸ ಹಾಕೋಕ ನಾನೇನು ಕುರಿ ಮರಿನಾ? ಈಗ ನಿನ್ನ ಮೈ ಮುಟ್ಟೋದೊಂದೇ ಅಲ್ಲ, ನಿನ್ನ ಏನು ದೊಡ್ಡ ರೌಡಿನ ನೀನು? ರಾಸ್ಕಲ್. ಅವನು ಮೈ ಮೇಲೆ ಕೈ ಮಾಡೋದಕ್ಕೆ ನಿನ್ಗೇನ್ ಅಧಿಕಾರ ಇದೆ? ಇವನು ನಮ್ಮ ಹುಡುಗ, ಇವನ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತೀನಿ. ಇವನು ಮಾಡಿರೋ ಹಲ್ಕ ಕೆಲಸಕ್ಕೆ ಇದ್ಯಾವ ಮಹಾ ದೊಡ್ಡ ಶಿಕ್ಷೆ? ನಾನೀಗ ಕೊಡ್ತೀನಿ ಇವನಿಗೆ ಸರಿಯಾದ ಶಿಕ್ಷೆ. ಕೊಡಲಿ. ನಿಮ್ಮ ಶ್ರೀಮಂತಿಗೆ ದರ್ಪ ನನ್ನ ಹತ್ರ ತೋರಿಸ್ಬೇಡಿ. ನಾನು 35 ವರ್ಷ ಮಿಲಿಟರಿ ಸರ್ವಿಸ್ ಮಾಡಿದವನು. ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇವನ್ ಮಾಡಿರೋದೇನೋ ತಪ್ಪು ನಿಜ, ಆದ್ರೆ ನಿಮ್ ಹುಡುಗಿ ಮಾಡಿರೋದು ಮಾತ್ರ ಸರಿನಾ? ರೌಡಿಗಳನ್ನ ಬಿಟ್ಟು ಹೊಡಿಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಹೋದ್ರೆ ಯಾವ ಗಂಡಸಿಗೆ ತಾನೇ ರೋಷ ಬರಲ್ಲ. ಕೂಲಿ ಮಾಡೋವನಿಗೂ ಆತ್ಮಾಭಿಮಾನ ಇರುತ್ತೆ ಅನ್ನೋದನ್ನ ಮರಿಬೇಡಿ. ನೋಡಮ್ಮ, ನೀನು ವಿದ್ಯಾವಂತೆ, ಬುದ್ಧಿವಂತೆ, ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿ. ನೀನು ಮಾಡಿದ ತಪ್ಪಲ್ಲ, ಅವನು ಮಾಡಿದ ಮಾತ್ರ ತಪ್ಪು ಅನ್ನೋದೇ ನೀನ್ ತೀರ್ಮಾನ ಆದ್ರೆ ತಗೋ, ಈ ಚಾಟಿಲಿ ನೀನ್ ಕೈ ಸೋಲೋವರೆಗೂ ಅವ್ನು ಹೊಡಿ. ತಗೋ ತಗೋ ಆಶಾ, ಇವನ್ ಜೀವ ಹೋಗೋವರೆಗೂ ಚರ್ಮ ಸೋಲ್ಬಿಡು. ಆಶಾ,
ಅವಳು ನಿನಗೆ ಶಿಕ್ಷೆ ಕೊಡದೇ ಇದ್ರು ಈಗ ನೀನ್ ಶಿಕ್ಷೆ ಅನುಭವಿಸ್ಲೇಬೇಕು. ಹೊತ್ತು ಮುಳುಗೋರ್ಗೂ ನೀನು ಹೀಗೆ ನಿಂತಿರ್ಬೇಕು. ಒಂದ್ ತೊಟ್ಟು ನೀರ್ನು ಕುಡಿಬಾರ್ದು, ಗೊತ್ತಾಯ್ತಾ? ಎಲ್ಲ ಬರೀ ಮಿಲಿಟರಿ ರೂಲ್ಸೇ. ಅಲ್ಲ, ನಾನು ಅವತ್ತೇ ಹೇಳಿದೆ, ನನ್ನ ಮಾತು ಕೇಳಿದ್ಯಾ? ತಲೆ ಬೋಳಿಸ್ಕೊಂಡು ಲುಂಗಿ ಸುತ್ತಕೊಂಡು ಕೆಲ್ಸಕ್ಕೆ ಸೇರಿದಿದ್ರೆ 1000 ರೂಪಾಯಿ ಸಂಬಳ ಸಿಕ್ತಿತ್ತು. ಆಗ ನನ್ನ ಮಾತು ಕೇಳಿಲ್ಲ. ಈಗ ಅನುಭವಿಸು. ಏ ಕಮಂಗಿ, ಎಲ್ಲಿ? ನಿನ್ನೆ ಕಣಲೇ. ನಿನ್ ಚಿಕ್ಕಮ್ಮ ಅವ್ರ ಜೊತೆ ಇರ್ತಾಳಲ್ಲ ಹುಡುಗಿ, ಅವಳ ಹೆಸರೇನು? ಮಣಿ ಅಂತ. ಯಾಕೆ? ಯಾಕೆ? ಅವಳನ್ನು ಸೇರಿಸಿ ಹೊತ್ಕೊಂಡು ಹೊಟ್ಟೋಗ್ತೀನಿ. ಅಯ್ಯಪ್ಪ, ನೀನೇನು ಅಂತ ಸಮಯನ ಕಣಪ್ಪ. ಕೈ ಮುಗಿತೀನಿ, ದಯವಿಟ್ಟು ನನ್ನ ಹುಡುಗಿ ತಂಟೆಗೆ ಮಾತ್ರ ಬರಬೇಡಪ್ಪ. ಹೋಗಪ್ಪ. ಆಯ್ತಪ್ಪ. ಆಯ್ತು. ಅಮರೇ, ಅಮರೇ, ಏನು? ಬನ್ನಿ ಊಟ ಮಾಡಿ. ಓಹೋ ಬೇಡ, ನಂಗೆ ಹಸಿವಿಲ್ಲ. ಅಯ್ಯೋ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಬನ್ನಿ ಅಮರ, ಊಟ ಮಾಡಿ. ಸುಮ್ನೆ ಪೀಡಿಸ್ಬೇಡ, ನಾನು ಊಟ ಮಾಡಲ್ಲ. ಓಹೋ, ಅತ್ತ ಸಮಾಚಾರ. ಯಾಕೆ ಮಂಗಳ ಅಳ್ತಿದೀಯಾ? ಇನ್ನೇನ್ ಮಾಡ್ಲಿ, ಅವಳು ಮಾಡಿ ತಪ್ಪಿಗೆ ಅಪ್ಪ ನೋಡು ನಿನ್ಗೆಂತ ಶಿಕ್ಷೆ ಕೊಟ್ಟವ್ರೆ. ಮರು ಕಟ್ಟಾಕಿ ಹೊತ್ ಮುಳ್ಗೋರ್ಗು ಅನ್ನ ನೀರಿಲ್ಲದೆ ಹಿಂಗೆ ನಿಂತಿರ್ಬೇಕು ಅಂದ್ರೆ ಸುಮ್ನೆನಾ? ಅದಕ್ಕೆ ಯಾಕೆ ಇಷ್ಟೊಂದು ಅಳ್ತಿದೀಯಾ? ಇದೆಲ್ಲ ದೊಡ್ಡ ಶಿಕ್ಷೆ ಏನಲ್ಲ. ನಾನು ಮನಸ್ಸು ಮಾಡಿದ್ರೆ ಇದನ್ನ ಈಗಲೇ ಬಿಚ್ಕೋಬಹುದು. ಆದ್ರೆ ದೊಡ್ಡೋರ್ ಮಾತಿಗೆ ಬೆಲೆ ಕೊಡ್ಬೇಕು ಅಂತಾನೆ ನಾನು ಇಲ್ಲಿ ನಿಂತಿದ್ದೀನಿ. ನಿಮ್ಮಪ್ಪ ಹೇಳೋದ್ರಲ್ಲೂ ನ್ಯಾಯ ಇದೆ. ನಾನು ಅವಳ ಮೇಲೆ ಸೇಡ್ ತೀರಿಸ್ಕೊಂಡಿದ್ದು ತಪ್ಪೇನಲ್ಲ, ಆದ್ರೆ ಸೇಡ್ ತೀರಿಸ್ಕೊಂಡ ರೀತಿ ಮಾತ್ರ ತಪ್ಪು. ಹೌದು, ನೀನ್ ಅವಳಿಗೆ ಮುತ್ತಿಟ್ಬಿಟ್ಟೆ ಅನ್ನೋ ಸುದ್ದಿ ಕೇಳಿ ನಂಗೂ ಏನೋ ಒಂಥರ ಆಯ್ತು. ಕೋಪ ಇದ್ರೆ ಕೆನೆಗೆ ತಪ್ಪಿಟ್ಟು ಬಂದಿದ್ರೆ ಆಗ್ತಿತ್ತು. ಅದನ್ ಬಿಟ್ಬಿಟ್ಟು ಅವಳೇನೋ ಸೀಮೆಲಿ ಇಲ್ದಿರೋ ಸುಂದ್ರಿ ಅನ್ನೋ ಹಾಗೆ ಏನೇನೋ ಮಾತಿಗೆ ಬಂದಿದೀಯಲ್ಲ. ಅಯ್ಯಯ್ಯೋ, ಅದನ್ನ ಬಿಟ್ಟು ಇನ್ನೇನು ಮಾಡಿಲ್ಲಪ್ಪ. ನಿನ್ನಾಣೆಗೂ ಅವಳ ಅಹಂಕಾರ ಮುರಿಬೇಕು ಅನ್ನೋ ಆತ್ರದಲ್ಲಿ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟೆ ಅಷ್ಟೇ. ನೀನು ಅದನ್ನೇ ಒಂದ್ ದೊಡ್ಡ ತಪ್ಪು ಅಂತ ಹೇಳ್ತೀಯಾ? ತಪ್ಪು ಅಂತೇನಲ್ಲ, ಅವಳಿಗೆ ನಾಲ್ಕು ಬಿದ್ದಿದ್ರೆ ನನಗೆ ಸಮಾಧಾನ ಆಗ್ತಿತ್ತು. ಅನ್ಯಾಯವಾಗಿ ನಿನ್ ತುಟಿನ ಮೈಲ್ಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತ. ಹೋಗ್ಲಿ, ಮೊಸರನ್ನ ತಂದಿದ್ದೀನಿ, ಊಟ ಮಾಡು. ನಾನೇನು ತಿನ್ನೋದಿಲ್ಲ. ಸಾಯಂಕಾಲದವರೆಗೂ ಏನು ತಿಂದೆ ಹೆಂಗಿರ್ತೀಯಾ? ಹಸಿವಾಗಲ್ವಾ ನಿಂಗೆ? ಹಸುವೇನೋ ಇದೆ, ಆದ್ರೆ ಈ ಹಸುವಿನಲ್ಲೇ ಒಂಥರ ಸುಖನೂ ಇದೆ. ಇದುವರೆಗಿಂಥ ಸುಖ ಅನುಭವಿಸಿರ್ಲಿಲ್ಲ, ಈಗ ಅನುಭವಿಸ್ತಾ ಇದ್ದೀನಿ. ಏ, ಇದೇನಿದು? ಊಟ ಮಾಡೋದು ಬಿಟ್ಟು ಹಿಂಗ್ ಕುಂತಿದ್ಯಾ? ಯಾಕಾಯ್ ತೊಳ್ಕೊಂಬಿಟ್ಟೆ? ಯಾಕೋ ಹಸುವಿಲ್ಲ. ಅಂತೂ ಅವಳ ಮನೆಗೆ ಹೋಗ್ ಬಂದಾಗ್ಲಿಂದ ಮಂಕಾಗ್ಬಿಟ್ಟೆ ನೀನು. ಸರಿಯಾಗಿ ಊಟನೂ ಮಾಡಲ್ಲ, ಹಾಳಾದವಳು. ಮಾಟ ಗೀಟ ಮಾಡಿಸ್ಬಿಟ್ಟವಳ ಏನೋ? ಛೇ, ಹಾಗೆಲ್ಲ ಹೇಳ್ಬೇಡ ಮಂಗಳ. ಅವಳು ಕೆಟ್ಟೋಳೇನಲ್ಲ. ನೋಡ್ದ್ಯಾ, ಇದ್ದಕ್ಕಿದಂಗೆ ಅವಳ ಹೊಗ್ಲಕ್ ಶುರು ಮಾಡ್ಬಿಟ್ಟಿಯಲ್ಲ. ನಾನೇನು ಅವಳನ್ನು ಹೊಗಳ್ತಿಲ್ಲ, ಇರೋ ವಿಷಯನ ಹೇಳ್ದೆ. ಅವತ್ ನಾನು ಹೊಡಿ ಅಂತ ಅವಳ ಕೈಗೆ ಚಾವಟಿ ಕೊಟ್ಟಾಗ ನಾನು ಹೊಡೆದ್ಲಾ? ಹಾಗಾದ್ರೆ ಅವಳು ಮಾಡಿದ್ದೆಲ್ಲ ಸರಿ ಅಂತ ನೀನ್ ಹೇಳೋದು? ಅವಳು ಇಲ್ಲಿವರೆಗೂ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವಳು ಇನ್ನು ಮುಂದೆ ಮಾಡೋದೆಲ್ಲ ಸರಿಯಾಗೇ ಇರುತ್ತೆ. ಏನ್ ಸರಿಯಾಗಿರುತ್ತೋ ಏನೋ, ನನಗ್ ಮಾತ್ರ ಅವಳ ಹೆಸರು ತೆಗೆದ್ರೇನೆ ಆಗೋಲ್ಲ. ಸರಿ, ನೀವು ಮನೆಗೆ ಹೋಗಿ, ನಾನು ಎತ್ತುಗಳಿಗೆ ಮೇವ್ ಹಾಕ್ಬಿಟ್ಟು ಬರ್ತೀನಿ. ಅಕ್ಕ, ಅವತ್ ನೀನ್ ಇವ್ರನ್ನ ಮಾವ ಅನ್ನು ಅಂತ ಹೇಳ್ಕೊಟ್ಟೆ, ಇನ್ಮೇಲೆ ಮಾವ ಅನ್ನೋ ತಪ್ಪೇನೋ ಅನ್ಸುತ್ತೆ. ಏನು ಅರ್ಥ ಇಲ್ಲದೆ ಏನೇನೋ ಮಾತಾಡ್ತೀಯಾ? ಆಹಾ, ನನಗೇನ್ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ನಿನ್ ಮನ್ಸಲ್ಲಿ ಇವರೇ ಇದ್ದಾರೆ, ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ. ನನ್ ಮನ್ಸಲ್ಲಿ ಇವರೇ ಇದ್ದಾರೆ ಅಂತ ನಾನು ಯಾವಾಗ ಹೇಳಿದ್ನೋ? ಹೊರಡು, ಹೊತ್ತಾಯ್ತು. ಏಯ್, ಏನು ಇವತ್ ಬಹಳ ಮರ್ಯಾದೆ ತೋರಿಸ್ತಿದೆಯಲ್ಲ ನನ್ಗೆ? ದುಷ್ಟನ್ ಕಂಡ್ರೆ ದೂರ ಇರುವಂತ ದೊಡ್ಡೋರು ಹೇಳಿದ್ದಾರೆ. ಅವತ್ತು ಒಳ್ಳೆ ರಣಧೀರನ್ ಮನೆಗ್ ಬಂದು ನನಗ್ ಕಿಸ್ ಕೊಟ್ಟಿಯಲ್ಲ, ಈಗ ಕೊಡು ನೋಡೋಣ. ಏನೋ ಆವೇಶದಲ್ಲಿ ತಪ್ಪು ಮಾಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಾನ್ ಹಾಗೆಲ್ಲ ಕ್ಷಮಿಸೋ ಅಂತ ಅವಳಲ್ಲ ಗೊತ್ತಾ? ಸೇಡ್ ತೀರಿಸ್ಕೊಳ್ದೇ ಇದ್ರೆ ನನಗ್ ನಿದ್ದೆ ಬರೋದಿಲ್ಲ. ನೋಡ್ತಿರು ಈಗ ನಾನು ನಿನ್ಗೇನ್ ಮಾಡ್ತೀನಿ ಅಂತ. ತಗೋ, ಈ ಹಣ ಇಟ್ಕೋ. ಇವತ್ತಿನಿಂದ ನಿನ್ನಿಷ್ಟಂತೆ ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಬಡವನ್ ಮೇಲೆ ಕರುಣೆ ತೋರಿಸಿದ್ರಿ ತಾಯಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಗುಡ್ ಮಾರ್ನಿಂಗ್.
ಸಬ್ಬಂಗಿ ಮೇಡಮ್ ಇವ್ರಿಗೆಲ್ಲ ದುಡ್ಡು ಕೊಟ್ಟು ಮನೆಗೆ ಕಳಿಸ್ಬಿಡು ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ. ಹಾಗಾದ್ರೆ ಬರ್ತೀನಿ. ಅಯ್ಯಯ್ಯ, ರಮಣ. ಈ ಹಣನ ಎಲ್ಲಾರು ಹಂಚ್ಕೊಳ್ಳಿ. ಒಳ್ಳೆ ಬುದ್ಧಿ ನಿಮ್ದು ಬಹಳ ದೊಡ್ಡ ಮನ್ಸು ಬುದ್ಧಿ. ನಾವು ಕೇಳಿದ ಬೆಲೆನೇ ಕೊಡ್ತಾ ಇದ್ದೀರಲ್ಲ. ನೀವೆಲ್ಲ ನಮ್ಮೋರೇ ಅಲ್ವೇನ್ರಪ್ಪ? ನೀವೆಲ್ಲರೂ ಚೆನ್ನಾಗಿರ್ಬೇಕು. ಬಾಲಕಣ ದುಡ್ಡು ತಗೋ. ಯಾಕಣ ನಂಜಪ್ಪ, ಯಾಕ್ರೋ ನೀವ್ ಹೀಗ್ ಮಾಡ್ತಿದ್ದೀರಾ? ಯಜಮಾನ್ರು ಊರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ಅಡ್ಡಿ ಮಾಡ್ಬಾರ್ದು ಕಣನ. ಇವರು ದೇವರಂತ ಮನುಷ್ಯರು ರುದ್ರಣ್ಣ. ರುದ್ರಪ್ಪ, ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆನೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀವಿ. ಇನ್ ಉಳಿದಿರೋದು ನಿನ್ ಮನೆ ಒಂದೇ. ಈಗ್ಲೂ ನೀವು ಒಪ್ಪೋದಾದ್ರೆ ನೀನೀಗಿರೋ ಮನೆ ಪಕ್ಕದಲ್ಲಿರೋ ಜಾಗಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ನ ಈಗಲೇ ಕೊಟ್ಬಿಡ್ತೀವಿ. ಬರ್ಕೊಡ್. 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ಕೊಟ್ರು ನನ್ನ ಮನೆ ಕೊಡಲ್ಲ. ಎಲ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನೀನೊಬ್ಬ ಇಲ್ಲಿ ಇತ್ಕೊಂಡು ಏನ್ ಮಾಡ್ತೀಯಾ? ಅಹಂಕಾರ ತೋರ್ಸ್ಬೇಡ. ದುಡ್ಡು ತಗೊಂಡು ಮರ್ಯಾದೆಯಾಗಿ ಮನೆ ಖಾಲಿ ಮಾಡು. ಏಯ್, ಅಹಂಕಾರ ತೋರ್ಸಕ್ ಬಂದಿರೋದು ನಾನಲ್ಲ, ನೀನು. ಮನೆ ಖಾಲಿ ಮಾಡು ಅಂತೀಯ? ನೀನ್ ಯಾವನ ನನ್ನ ಮನೆ ಖಾಲಿ ಮಾಡ್ಸೋಕೆ? ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಏಯ್, ಜಾಸ್ತಿ ಮಾತಾಡಿದ್ರೆ ಮುಖ ಮೂತಿ ಎಲ್ಲ ಚಚ್ಚ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಸಮಾಧಾನ ಮಾಡ್ಕೊ ಗೋಪಾಲ್. ನಿನ್ನ ಹಣದಿಂದ ಎಲ್ಲ ಕೊಂಡ್ಕೋಬಹುದು, ಆದ್ರೆ ನನ್ನನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ತಿಳ್ಕೊ. ಬಾ, ನಂದು ಹೋಗೋಣ. ಹುಷಾರ್. ಹೋಗು ಹೋಗು. ನಿನ್ನ ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಅಯ್ಯೋ ದೇವ್ರೆ, ಯಾವತ್ತಾದ್ರೂ ಅಪ್ಪಿ ತಪ್ಪಿ ಒಂದ್ ಹಾವು ಬರೋದು, ಇವತ್ತಿಷ್ಟೊಂದು ಹಾವು ಬಂದಿದ್ಯಲ್ರಿ. ಈ ಹಾವುಗಳ ಹಿಂದೆ ಯಾರು ಪುಂಗಿ ಊತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರನ್ನ ಕೇಳಿ ಒಳಗಡೆ ಬಂದಿಯೋ ನೀನು? ನೀನ್ ಯಾರನ್ನ ಕೇಳಿ ನಮ್ಮನೆಗೆ ಹಾವು ಬಿಡಿಸ್ದೆ? ನನ್ನ ನೀನು ಅಂತ ಮಾತಾಡಿಸ್ತೀಯಾ? ಹೌದು ಕಣ. ನಾನ್ ಯಾರು ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನೀನೊಬ್ಬ ಕಂತ್ರಿ ನಾಯಿ. ಏಯ್, ಜೀವದ ಮೇಲೆ ಆಸೆ ಇದ್ರೆ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಆಚೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ. ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಇನ್ನು ಮೇಲೆ ನನ್ನ ತಂಟೆಗೆ ಬರಬೇಡ. ನಿನಗೋಸ್ಕರ ಒಂದು ದೊಡ್ಡ ಕಾಣಿಕೆ ತಂದಿದ್ದೀನಿ, ತಗೋ. ಈಗ ಗೊತ್ತಾಯ್ತಾ ನಾನ್ ಎಂಥವನು ಅಂತ? ತಗೋ.
ಓಹೋ ಏನಮ್ಮ ನಿಮ್ ತಂದೆ ಮನೇಲಿದ್ದಾರಾ? ಇದಾರೆ, ಬನ್ನಿ ಕುತ್ಕೊಳ್ಳಿ. ಅಪ್ಪ ಅಪ್ಪ. ಏನ್ ಗೋವಿಂದಯ್ಯ, ನಮಸ್ಕಾರ. ಅಪರೂಪವಾಗಿ ಕೂತ್ಕೋ. ಏನ್ ಸಮಾಚಾರ? ಅದೇ ನೀನ್ ಹೇಳಿದ್ಯಲ್ಲಪ್ಪ, ನಿನ್ನ ಮಗಳಿಗೆ ಒಂದು ಗಂಡು ನೋಡು ಅಂತ. ಯಾವ್ದಾದ್ರು ಸಂಬಂಧ ನೋಡ್ಕೊಂಡ್ ಬಂದಿದ್ಯಾ? ಒಳ್ಳೆ ಸಂಬಂಧನೇ ನೋಡ್ಕೊಂಡು ಬಂದಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ. ಹುಡುಗನ ಹೆಸರು ಸುಂದರ ಅಂತ. ಹೆಸರು ತಕ್ಕನಾಗೆ ಸುಂದರವಾಗಿದ್ದಾನೆ. ತಂದೆ ತಾಯಿ ಯಾರು ಇಲ್ಲ. ಹುಡುಗ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ? ಎಸ್ಟೇಟ್ ನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ಕೊಂಡಿದ್ದಾನೆ. ಹುಡುಗ ತುಂಬಾ ಒಳ್ಳೆಯವನು. ನೀನ್ ಹೂ ಅಂದ್ರೆ ಸಾಕು, ನಾಳೆನೆ ಹುಡುಗನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಕರ್ಕೊಂಡ್ ಬಾ ನೋಡೋಣ. ಜಾತಕ ಸರಿ ಬಂದ್ರೆ ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊಂಡ್ಬಿಡು. ನೋಡೋಣ, ನಮ್ ಕೈಲೇನಿದೆ, ಎಲ್ಲ ಶಿವನಿಚ್ಛೆ. ನಮ್ ಡ್ಯಾಡಿಗ್ ನಿಮ್ ಮೇಲೆ ಕೋಪ ಇರೋದ್ರಿಂದ ನಿಮ್ಮನ್ ಮದ್ವೆ ಆಗೋಕೆ ಅವ್ರು ಇಷ್ಟಪಡೋದಿಲ್ಲ. ಅವ್ರಿಗೆ ಇಷ್ಟ ಇಲ್ದೇ ಇದ್ರು ಹೋಗ್ಲಿ, ನಿನಗಿಷ್ಟ ಇದೆಯೋ ಇಲ್ವೋ? ನನ್ ಪ್ರಾಣ ಹೋದ್ರು ಸರಿ, ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀನ್ ಇಷ್ಟಪಟ್ಟಿದ್ದನ್ನ ನಿಮ್ ಡ್ಯಾಡಿ ಯಾವತ್ತೂ ಇಲ್ಲ ಅನ್ನೋದಿಲ್ವಲ್ಲ? ಅದೇನೋ ನಿಜ. ನೀವ್ ಈ ಊರ್ ಹೊಸ್ದಾಗ್ ಬಂದವರು. ನೀವ್ ಎಲ್ಲಿದ್ರಿ, ಯಾಕ್ ಬಂದ್ರಿ, ಕುಲ ಗೋತ್ರ ಒಂದೂ ಗೊತ್ತಿಲ್ವಲ್ಲ? ಓಹೋ, ನೀನ್ ನನ್ ಮದ್ವೆ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಬೇಕಾ? ನನಗೇನೋ ಬೇಡ. ನಮ್ ಡ್ಯಾಡಿ ಕೇಳಿದ್ರೆ ನಾನೇನಂತ ಹೇಳಿ? ಇಲ್ಲಿ ನೋಡು, ನಾನು ಈ ಊರಿಗೆ ಬಂದು 10 ತಿಂಗಳಾಯ್ತು. ಇನ್ 2 ತಿಂಗಳಲ್ಲಿ ನಾನು ಯಾರು, ಇಲ್ಲಿ ಯಾಕೆ ಬಂದೆ, ಮುಂದಕ್ಕೆ ಏನ್ ಮಾಡ್ತೀನಿ, ಕುಲ ಗೋತ್ರ ಎಲ್ಲ ಗೊತ್ತಾಗತ್ತೆ. ಈಗ್ಲೇ ಯಾಕೆ ಗೊತ್ತಾಗ್ಬಾರ್ದು? 2 ತಿಂಗಳಲ್ಲಿ ಏನ್ ಬದಲಾಯಿಸ್ಬಿಡುತ್ತೆ? ಕಾಲ ದಿನದಿನಕ್ಕೂ ಬದಲಾಯಿಸ್ತಾ ಇರುತ್ತೆ ಆಶಾ. ಇವತ್ತು ಹೀಗಿದೆ, ನಾಳೆ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ನಾವೇ ಸ್ವಲ್ಪ ದಿನಗಳ ಹಿಂದೆ ಒಬ್ರನ್ನೊಬ್ರು ದ್ವೇಷಿಸ್ತಿದ್ವಿ, ಈಗ ಪ್ರೀತಿಸ್ತಾ ಇಲ್ವಾ? ಹಾಗೆ 2 ತಿಂಗಳು ಹೋದ್ರೆ ಈಗ ಕೂಲಿಗಾರನಾಗಿರೋ ನಾನು ಕೋಟ್ಯಾಧೀಶ್ವರನೇ ಆಗ್ಬೋದಲ್ವಾ? ಅದ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಕರ್ನಾಟಕ ರಾಜ್ಯ ಲಾಟ್ರಿಲಿ ಈ ಸರ್ತಿ ಬಂಪರ್ ಬಹುಮಾನ 1 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನನ್ನ ಹತ್ರ 1 ಟಿಕೆಟ್ ಇದೆ. ಆ 1 ಟಿಕೆಟ್ಗೆ ಆ 1 ಕೋಟಿ ರೂಪಾಯಿ ನನಗ್ ಬಂದೇ ಬರುತ್ತೆ. ಓಹೋ, ಹಾಗಾದ್ರೆ ಲಾಟ್ರಿ ನಿಮ್ಗೊಂದು ಕೋಟಿ ಬಂದೇ ಬಿಟ್ರೆ ಏನ್ ಮಾಡ್ತೀರಿ? ಪ್ರೇಮ್ ಲೋಕ ತರ ಪಿಕ್ಚರ್ ತೆಗಿತೀನಿ. ಅದ್ರಲ್ಲಿ ಬರೋ ಲಾಭದಲ್ಲಿ ನಿಮ್ಮ ಅಪ್ಪನ್ನೇ ಕೊಂಡ್ಕೋತೀನಿ. ಬಾಮ್ಮ. ಏನಯ್ಯ, ಹುಡುಗಿ ಒಪ್ಪಿಗೆ ಆಯ್ತು? ರುದ್ರಪ್ಪ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ. ಈಗ ನಿನ್ನಿಷ್ಟ ಏನು ಅಂತ ಹೇಳ್ಬಿಟ್ರೆ ಮುಂದಿನ ವಿಷಯ ಮಾತಾಡ್ಬೋದು. ನನಗೂ ಒಪ್ಗೆನೆ. ಏನ್ ಗುರು, ನಿನಗೂ ಈ ಮದುವೆ ಒಪ್ಗೆನಾ? ಯಾಕಪ್ಪ ಮಾತೇ ಆಡಲ್ಲ? ಧೈರ್ಯವಾಗಿ ಹೇಳು. ಹೇಳ್ಬೇಕಾಗಿರೋದು ನಾನಲ್ಲ, ಅಕ್ಕ. ಓ ಕರೆಕ್ಟ್, ಹುಡುಗಿ ಅಭಿಪ್ರಾಯನೇ ಮುಖ್ಯ ಅಲ್ವಾ? ಅದಕ್ಕೆ ನಾನು ನಿನ್ ಗುರು ಅಂತ ಕರೆಯೋದು. ಸರ್, 1 ನಿಮಿಷ ಇರಿ. ಮಂಗಳನ ಒಂದ್ ಮಾತು ಕೇಳ್ಕೊಂಡು ಬರ. ಸರಿ ಸರಿ. ಮಂಗಳ, ಹುಡುಗ ನಿನಗೆ ಒಪ್ಪಿಗೆನಾ? ನಾನ್ ನೋಡಿ ಒಪ್ಪಿಗೆ ಹೇಳೋದೇನಿದೆ, ನಿನ್ಗೊಪ್ಗೆನಾ? ಹುಡುಗ ಚೆನ್ನಾಗಿದ್ದಾನೆ, ನನಗೆ ಒಪ್ಪಿಗೆ. ನಿಮ್ಗೆಲ್ಲ ಒಪ್ಪಿಗೆ ಆದ್ಮೇಲೆ ನನ್ ಕೇಳೋದಿನ್ನೇನು? ಹಾಗಲ್ಲ ಮಂಗಳ, ಇದು ನಿನ್ನ ಜೀವನದ ಪ್ರಶ್ನೆ. ನಿನ್ನಿಷ್ಟ ಏನು ಅಂತ ಹೇಳು. ಹೇಳಿದ್ರೆ ನಾನು ಇಷ್ಟದಂತೆನೇ ಆಗೋಗುತ್ತಾ? ನೀನ್ ಹೇಳ್ತಾ ಇರೋದು ನನಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ಈಗ ಅರ್ಥವಾಯ್ತು. ಒಂದ್ ಹೆಣ್ಣನ್ನ ಹುಡುಗ ಒಪ್ಪಿಗೆನಾ ಅಂತ ನೇರವಾಗಿ ಕೇಳಿದ್ರೆ ಬಾಯ್ ಬಿಟ್ಟು ಹೇಳ್ತಾಳ, ನಾವೇ ಅರ್ಥ ಮಾಡ್ಕೋಬೇಕು. ಸರಿ, ಒಪ್ಪಿಗೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಮಂಗಳಂಗೂ ಒಪ್ಪಿಗೆ ಅಂತೆ. ಹುಡುಗ ಹುಡುಗಿ ಒಪ್ಪದ ಮೇಲೆ ಮುಗಿದು ಹೋಯ್ತು. ರುದ್ರಪ್ಪ, ಆದಷ್ಟು ಬೇಗ ಲಗ್ನ ಕಟ್ಟಿಸ್ಬಿಡೋಣ. ಸರಿ, ಇನ್ನೊಂದ್ಸಲ ಹೇಳು ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು ಮಾವ. ಏನಪ್ಪ ಚಿಕ್ಕ ಯಜಮಾನ, ಒಬ್ಬನೇ ಕೂತಿದೀಯಲ್ಲ? ಮಂಗಳ ಇಲ್ಲಿ ಎಲ್ಲ ಇವನ ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ? ಯಾಕೋ ಮಾತಾಡಲ್ವಾ? ನನ್ ಮೇಲೆ ಕೋಪನಾ? ನೀನೊಂದು ತಪ್ಪು ಮಾಡಿದ್ಯಾ, ಅದಕ್ಕೆ. ನಾನ್ ತಪ್ಪು ಮಾಡಿದೀನ? ಒಳ್ಳೆ ಕೋರ್ಟಲ್ಲಿ ತೀರ್ಮಾನ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲೋ. ಹೋಗ್ಲಿ, ಅದೇನ್ ಹೇಳಿ ತಿಳ್ಕೊತೀನಿ. ಈ ದಾರಿಲಿ ನೇರವಾಗಿ ಹೋಗು.
ನೀನ್ ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಓಹೋ, ನಾನ್ ಮಾಡಿರೋ ತಪ್ಪು ಈ ದಾರಿಯಲ್ಲಿದ್ಯಾ? ಇರ್ಲಿ, ನೋಡ್ತೀನಿ. ಮಂಗಳ, ಮಂಗಳ, ಯಾಕೆ ಅಳ್ತಿದೀಯಾ? ಇಲ್ವಲ್ಲ. ಈ ಹಾಡನ್ನ ನೀನ್ ಎಲ್ ಕಲ್ತೆ? ಆ ದಿನ ನೀನ್ ಹಾಡ್ತಿದ್ಯಲ್ಲ ಆಗ. ಅದನ್ನ ಯಾಕೆ ದುಃಖವಾಗಿ ಹಾಡ್ತಿದ್ಯಾ? ಯಾಕೋ ಮನ್ಸಿಗೆ ಬೇಸರವಾಗಿತ್ತು, ಅದಕ್ಕೆ. ಮಂಗಳ, ನಿನ್ ಮದುವೆ ನಿಶ್ಚಿತಾರ್ಥ ಆದಾಗಿನಿಂದ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಇದೆಯಾ. ಮೊದಲು ನಗನಗ್ತಾ ಎಷ್ಟು ಚುರುಕಾಗಿದ್ದೆ, ಈಗ ನಿನ್ ಮುಖದಲ್ಲಿ ಆ ಕಳೆನೇ ಇಲ್ಲ. ಯಾಕೆ, ನಿನಗೆ ಮದುವೆ ಇಷ್ಟ ಇಲ್ವಾ? ನೋಡು, ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಹೇಳು. ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಅದೆಲ್ಲ ನಿನ್ನಿಂದ ಆಗ್ದಿರೋ ಕೆಲ್ಸ. ನಾನು ಎಂಥವನು ಅಂತ ನಿನಗೇನು ಗೊತ್ತಿಲ್ಲ. ನಾನು ಹಠ ತೊಟ್ರೆ ಆ ಕೆಲಸ ಮುಗೀತು ಅಂತ ತಿಳ್ಕೊ. ಆನಂದ್, ನೀನ್ ನಮ್ಮ ಮನೆಗೆ ಬಂದಾಗ್ನಿಂದ ನಾನ್ ನಿನ್ ಮೇಲೆ ಆಸೆ ಪಟ್ಟೆ, ಎಷ್ಟೋ ಕನಸು ಕಟ್ಟಿದ್ದೆ. ಇದನ್ನೆಲ್ಲ ನಾನು ನಿನ್ಗೆ ಹೇಳಿಲ್ಲ. ಮದ್ವೆ ವಿಚಾರ ಬಂದಾಗ ಹೇಳ್ಬೇಕು ಅಂತ ಬಂದೆ. ಆದ್ರೆ ಆಗ ನೀನು ಆಶನ್ ಪ್ರೀತಿಸ್ತಿದ್ದೆ. ಮಂಗಳ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ. ಅಕ್ಕ ತಂಗಿ ಪ್ರೀತಿನೇ ನನಗೆ ಗೊತ್ತಿರ್ಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನೀನ್ ನನಗೆ ತೋರಿಸಿರೋ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡೆ ಹೊರತು ಬೇರೆ ಯಾವ ಭಾವನೆನೂ ನನಗಿರ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಆಶನ್ನ ಮದ್ವೆ ಆಗಿ ಸುಖವಾಗಿರು. ನನ್ನಾಸೆ ನೆರವೇರಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಪಾಲಿಗೆ ಬಂದದ್ ಪಂಚಾಮೃತ ಅಂತ ದೊಡ್ಡೋರು ಹೇಳಿಲ್ವಾ? ಎಲ್ಲ ಋಣಾನುಬಂಧ ಅಷ್ಟೇ. ಇನ್ಮೇಲೆ ನಾನು ನಿನ್ನ ಅಣ್ಣ ಅಂತಾನೆ ಪ್ರೀತಿಸ್ತೀನಿ. ಇದು ಸತ್ಯ. ಸಾಹುಕಾರನ ಮಗನ ಹುಟ್ಟಿದ್ರು ಕಂಡವ್ರ ಬಟ್ಟೆ ಒಗೆಯೋದು ತಪ್ಪಲಿಲ್ಲ. ನಮ್ಮ ಅಪ್ಪಂಗೆ ಹಾಕಿರೋ ಚಾಲೆಂಜ್ ಮುಗಿಲಿ, ಇವರೆಲ್ಲರ ಕೈಲೂ ನನ್ನ ಚಡ್ಡಿ ಬನ್ನಿನೆಲ್ಲ ಒಗಿಸ್ತೀನಿ. ಇದು ಬೇರೆ ಒಳ್ಳೆ ಆನೆಗೆ ಹಾಕೋ ಚಡ್ಡಿ ಇದ್ದಾಗಿದೆ. ಇದನ್ನು ನಾನು ಒಗಿಬೇಕಾ? ಏಯ್, ಏನೋ ಅದು? ಏನೇನು ಪೇಚಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ ಚಡ್ಡಿ ಒಗಿತಿದ್ದೆ. ಬೆಂಗಳೂರಿಂದ ನಿಮ್ ಯಜಮಾನರು ಕಾಗದ ಬರೆದಿದ್ದಾರೆ. ಏನಂತ ಬರ್ತಿದ್ದಾರೆ ಸರ್? ಕೆಲಸ ಹೇಗ್ ಮಾಡ್ತಿದ್ದಾನೆ ನಮ್ ಹುಡುಗ ಅಂತ ಕೇಳಿದ್ದಾರೆ. ಕಾಗದದಲ್ಲಿ ನನ್ನ ಯೋಗಕ್ಷೇಮಕ್ಕಿಂತಲೂ ನಿನ್ ಯೋಗಕ್ಷೇಮನೇ ಹೆಚ್ಚಾಗಿ ವಿಚಾರಿಸಿದ್ದಾರೆ. ವಾರಕ್ಕೆ ಮೈಕೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದಾನ ಅಂತಾನು ಕೇಳಿದ್ದಾರೆ. ಅವ್ರಿಗೆ ಮೊದ್ಲಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಸರ್. ಪರವಾಗಿಲ್ಲ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ಯಾ. ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ದೊಡ್ಡದಲ್ಲ ಸರ್. ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಮಾಡು ಮಾಡು. ನಿಲ್ಸು. ಇಲ್ಲ ಡ್ಯಾಡಿ, ವಿನೋದನ್ನ ಮದ್ವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ. ಹಠ ಮಾಡ್ಬೇಡ ಆಶಾ, ನನ್ನ ಮಾತು ಕೇಳು. ಹಠ ಮಾಡ್ತಾ ಇರೋದು ನಾನಲ್ಲ ಡ್ಯಾಡಿ, ನೀವು. ವಿನೋದನ್ನ ಮದ್ವೆ ಆಗಲ್ಲ ಅಂತ 1000 ಸಲ ಹೇಳಿದೀನಿ, ಆದ್ರೂ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಆ ಗೋಪಾಲಂಗ್ ಮಾತು ಕೊಟ್ಬಿಟ್ಟಿದ್ದೀನಲ್ಲಮ್ಮ. ಮಾತ್ ಕೊಟ್ಟಿದ್ ಮಾತ್ರಕ್ಕೆ ಏನಾಯ್ತು ಡ್ಯಾಡಿ? ಅದ್ರಂತೆ ನಡಿಲೇಬೇಕು ಅಂತ ಅಗ್ರಿಮೆಂಟ್ ಏನಾಗಿಲ್ವಲ್ಲ? ಮಾತು ಕೊಟ್ಟ ಮೇಲೆ ಅದು ಒಂಥರ ಅಗ್ರಿಮೆಂಟೇ ಅಲ್ವೇನಮ್ಮ. ಅದು ಅಲ್ದೆ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್. ಅವನ್ನ ಎದುರು ಹಾಕೊಂಡ್ರೆ ನಮ್ ಬಿಸ್ನೆಸ್ ತೊಂದ್ರೆ ಆಗುತ್ತಲ್ಲಮ್ಮ. ನೀವೇನು ಎದುರು ಹಾಕೋಬೇಡಿ, ಕೇಳಿದ್ರೆ ನನ್ ಮೇಲೆ ಹೇಳ್ಬಿಡಿ. ಅದು ನೀನು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಆಶಾ. ಸಣ್ಣ ಮಗುನಿಂದ ನೀನು ಕೇಳಿದ್ದನ್ನೆಲ್ಲ ನಾನ್ ನಡೆಸ್ಕೊಟ್ಟಿದ್ದೀನಿ. ಈಗ ನಾನು ಕೇಳ್ತಾ ಇರೋ ಒಂದೇ ಒಂದು ಮಾತನ್ನ ನೀನ್ ನಡೆಸ್ಕೊಡ್ಬೇಕಮ್ಮ. ಡ್ಯಾಡಿ, ನಾ ಸುಖವಾಗಿ ಬಾಳ್ಬೇಕು ಅಂತ ನಿಮ್ಗಿಷ್ಟ ಇಲ್ವಾ? ನೀನು ಸುಖವಾಗಿ ಬಾಳ್ಬೇಕು ಅಂತ ತಾನೇ ಅಮ್ಮ ನಾನು ಇಷ್ಟೊಂದು ನಿನ್ನನ್ನು ಕೇಳ್ಕೊತಾ ಇರೋದು. ವಿನೋದ್ ಶ್ರೀಮಂತರ ಮಗ, ನಮ್ಮ ಘನತೆ ಗೌರವಕ್ಕೆ ಸರಿ ಹೊಂದುವಂತ ಹುಡುಗ. ಅವನ್ನ ಬಿಟ್ಟು ನಮ್ಮ ಅಂತಸ್ತಿಗೆ ಧಕ್ಕೆ ಬರುವಂತವನ್ನ ನೀನು ಮದುವೆ ಆಗೋದಾದ್ರೆ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ. ಡ್ಯಾಡಿ, ನಾನ್ ಹೇಳೋದು ಅದೇ. ವಿನೋದನ್ನೇ ಮದುವೆ ಆಗ್ಬೇಕಾದ ಸಂದರ್ಭ ಬಂದ್ರೆ ನಾನ್ ಬದುಕೋದಿಲ್ಲ. ನನ್ ಹೆಣಕ್ಕೆ ಅವನ್ ತಾಳಿ ಕಟ್ಬೇಕು. ನಾಳೆವರೆಗೂ ಟೈಮ್ ಕೊಡ್ತೀನಿ. ಸಂತೋಷವಾಗಿ ಬದುಕಿರೋ ಮಗಳ ತಲೆ ಮೇಲೆ ಅಕ್ಷತೆ ಹಾಕ್ತಿರೋ, ಇಲ್ಲ
ಸತ್ ಹೆಣದ ಮೇಲೆ ಅಕ್ಕಿ ಕಾಳು ಹಾಕ್ತಿರೋ ನೀವೇ ನಿರ್ಧಾರ ಮಾಡಿ. ಆಶಾ, ಅದೆಲ್ಲ ನಾನು ಕೇಳೋದಿಲ್ಲ. ನಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ನಮ್ ಸ್ನೇಹ ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆಶಾಗಿಷ್ಟ ಇರ್ಲಿ ಇಲ್ದಲೇ ಇರ್ಲಿ, ಅವಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಲೇಬೇಕು. ಕೋಪಿಸ್ಕೋಬೇಡ ಪಾರ್ಟ್ನರ್. ನನಗಿರೋಳು ಒಬ್ಳೆ ಮಗಳು. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಾನು ಹೇಗೆ ಮದುವೆ ಮಾಡ್ಲಿ? ಒಂದು ವೇಳೆ ಮಾಡಿದ್ರು ಅವ್ರ ಸಂಸಾರ ಚೆನ್ನಾಗಿರುತ್ತಾ? ಅಲ್ಲಯ್ಯ, ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏ ಜೋಸಫ್, ರೆಹಮಾನ್, ಬರ್ರ ಇಲ್ಲಿ. ಜಾನಿ, ತೋಡ್ಬಾ. ಬಿಟ್ರು ಬಿಟ್ರು, ಅದೇ ಗೋಪಾಲ, ಪ್ಲೀಸ್ ಪ್ಲೀಸ್ ಗೋಪಾಲ. ಗೋಪಾಲ ಎಷ್ಟೇ ಕೂಗಾಡಿದ್ರು ಸರಿ, ಆಶಾಗೂ ನನ್ನ ಮಗ ವಿನೋದ್ಗೂ ಮದುವೆ ನಡೆಯುತ್ತೆ. ಬೇಡ ಬೇಡ ಗೋಪಾಲ್, ಹಾಗೆಲ್ಲ ಮಾಡ್ಬೇಡ. ಸದ್ ಮಾಡ್ಬೇಡ. ನೋಡಿ ಸರ್, ಈಗ ನೀನು ಪ್ರಜ್ಞೆ ತಪ್ಪಿಳೋ ಹಾಗೆ ಈ ಇಂಜೆಕ್ಷನ್ ಕೊಡ್ತೀನಿ. ಬೇಡ ಕಣೋ, ಬೇಡ ಕಣೋ, ಸೂಜಿ ಕಣೋ, ನೋಯ್ತದೆ ಕಣೋ, ಬೇಡ. ತುಜ್ಬಿಟ ತುಜ್ಬಿಟ. ಶ್ರೀಮಂತ ಮಗ ಸಿಕ್ಕಿದ್ದಾರೆ, ಪಾದ ತೊಳೆದು ಕನ್ಯಾದಾನ ಮಾಡ್ತಾರೆ. ಕೂಲಿ ಮಾಡೋ ಹುಡುಗ ಅಳಿಯ ಆಗೋದಾದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ಹಾಗಾದ್ರೆ ಈಗ ಒಂದು ಕೆಲಸ ಮಾಡೋಣ. ಏನು? ಮದುವೆಗೆ ಮುಂಚೆನೆ ಶೋಭನ ಮುಗಿಸ್ಬಿಡೋಣ. ಅಯ್ಯಯ್ಯೋ, ಮದ್ವೆಗ್ ಮುಂಚೆ ಶೋಭನಾನ? ಹಾಗೆಲ್ಲ ಮಾಡ್ಬಾರ್ದು, ತಪ್ಪು. ಇನ್ನೊಂದು ಐಡಿಯಾ, ನಿನ್ನ ರೇಪ್ ಮಾಡ್ಬಿಡ್ಲಾ? ಹೋಗ್ಲಿ ಬಿಡು, ರೇಪು ಬೇಡ, ಶೋಭನಾನು ಬೇಡ. ಈಗಲೇ ನನ್ನ ಊರಲ್ಲೆಲ್ಲ ಪೋಲಿ ಪೋಲಿ ಅಂತ ಗೊತ್ತಿಲ್ಲದೆ ಉಗಿತಿದ್ದಾರೆ. ಅದಕ್ಕೆ ಡೀಸೆಂಟ್ ಆಗಿ ಒಂದು ಪ್ಲಾನ್ ಮಾಡೋಣ. ನಿಮ್ ಪ್ಲಾನ್ ಏನು ಅಂತ ಹೇಳಿ ಆನಂದ್, ನನ್ನ ಕೈಲಿ ಸಹಾಯ ಮಾಡ್ತೀನಿ. ಆಶಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕೆಂದ್ರೆ ಇವಳಪ್ಪ ಅವ್ರ ಪಾರ್ಟ್ನರ್ ಗೋಪಾಲನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆಗೆ ಇಷ್ಟ ಇಲ್ಲದೆ ಆಶಾ ಓಡ್ ಹೋದ್ಲು ಅಂತ ಅವ್ರ ಅಪ್ಪಂಗೆ ಹೆದರಿಸಿ ನಮ್ ದಾರಿಗೆ ತರೋಣ ಅಂತ ಪ್ಲಾನ್ ಮಾಡಿದೀನಿ. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆಶಾ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಆಗ್ಲಿ ಆನಂದ್, ಇವ್ರಿಗೆ ಏನು ತೊಂದರೆ ಆಗದವ್ರಿಗೆ ನಾನು ನೋಡ್ಕೋತೀನಿ. ಆಗಲ್ ಬಡಿಬೇಡ, ಯಜಮಾನ್ರು ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ನಾನು ಬಂದಿರೋದು ನಿಮ್ಮ ಯಜಮಾನ್ರು ನೋಡೋದಕ್ಕಲ್ಲಯ್ಯ, ನಮ್ಮ ಯಜಮಾನ್ರು ಇಲ್ಲಿ ಇದಾರೇನೋ ಅಂತ ಬಂದಿದ್ದೇನೆ. ಅರ್ಜೆಂಟ್ ಆಗಿ ಈ ಫೈಲಿಗೆ ಸೈನ್ ಹಾಕ್ಸ್ಬೇಕು ನಾನು. ನಿಮ್ ಯಜಮಾನ್ರು ಇಲ್ಲಿ ಬಂದಿಲ್ಲ, ಜಾಗ ಖಾಲಿ ಮಾಡು. ಆನಂದ್ ಆಶಾನ ಕರ್ಕೊಂಡು ಬಂದು ನಮ್ಮನೇಲಿ ಬಿಟ್ಟಿದ್ದಾನೆ. ಹೌದಾ? ಹೌದು ಸರ್, ಈ ವಿಷಯ ನಿಮಗೆ ತಿಳಿಸೋಣ ಅಂತಲೇ ನಾನೇ ಇಲ್ಲಿಗೆ ಬಂದೆ. ಶಬಾಷ್, ನಿನ್ನಿಂದ ನಮ್ಗೆ ಬಹಳ ಉಪಕಾರ ಆಯ್ತು ಸುಂದರ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸರ್? ನಿಮ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋ ನಾನು, ನನ್ನ ಮದುವೆಗೂ ನೀವೇ ಸಹಾಯ ಮಾಡಿದ್ರಿ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ ತಾನೆ. ಗುಡ್, ವೆರಿ ಗುಡ್. ಈ ತಿಂಗಳಿಂದ ನಿನ್ ಸಂಬಳ 500 ರೂಪಾಯಿ ಜಾಸ್ತಿ ಮಾಡಿದ್ದೆ. ಥ್ಯಾಂಕ್ ಯು ಸರ್. ವಿನೋದ್, ಏನ್ ಡ್ಯಾಡ್? ಆಶಾನ್ ಎತ್ಕೊಂಡೋಗಿ ನಮ್ಮ ಎಸ್ಟೇಟ್ ಬಂಗ್ಲೆಲಿ ಇಡ್ಸು. ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಓಕೆ ಡ್ಯಾಡ್. ಸಾರ್, ಅನಂತ್ ಸರ್, ಕೆಲಸ ಕೆಟ್ಟೋಯ್ತು. ನೀವು ಅಮ್ಮ ಅವ್ರನ್ನ ಆ ಸುಂದರ್ ಮನೇಲಿ ಬಿಟ್ಟಿದ್ರಲ್ಲ, ಆ ವಿಷಯನ ಸುಂದರು ಆ ವಿನೋದ್ನಪ್ಪ ಗೋಪಾಲ್ ಇದಾರಲ್ಲ ಅವ್ರಿಗೆ ಹೇಳ್ಬಿಟ್ಟ. ನಮ್ ಡ್ಯಾಡಿ ನನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ನನ್ನನ್ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವರು. ಯೋಚನೆ ಮಾಡ್ಬೇಡ ಆಶಾ, ಅಣ್ಣ ಬರ್ತಾನೆ, ಬೇಗ ಏನಾದ್ರೂ ಒಂದು ಏರ್ಪಾಡು ಮಾಡ್ತಾನೆ. ಅದು ಅಣ್ಣ ಬಂದ ಅಂತ ಕಾಣುತ್ತೆ. ನೋಡಿದಿ ಆಶಾ, ನೀನೆಲ್ಲ ಇದ್ರು ನಾವು ಹ್ಯಾಕ್ ಕಂಡಿಡ್ತೀವಿ. ಯು ಬ್ಲಡಿ ರಾಕ್ಸ್, ಗೆಟ್ ಔಟ್. ನೀನ್ ಎಷ್ಟೇ ಕೂಗಾಡಿದ್ರು ನನ್ನ ಕೈಯಿಂದ ನಿನ್ ಕುತ್ತಿಗೆ ತಾಳಿ ಬಿದ್ದೆ ಬೀಳುತ್ತೆ. ಮರ್ಯಾದೆಯಾಗಿ ನನ್ ಜೊತೆ ಬಾ, ಇಲ್ಲ ಇದ್ರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಲವಂತವಾಗಿ ಹೇಳ್ಕೊಂಡು ಹೋಗಕ್ಕೆ ನಾನೇನ್ ಕುರಿನಾ? ಒಳ್ಳೆ ಮಾತಿನಲ್ಲಿ ನಿನ್ ದಾರಿ ಬರಲ್ಲ. ಏಯ್, ಹೇಳ್ಕೊಳ್ರ ಅವಳ. ನಿಂತ್ಕೊಳ್ರು, ಏನ್ರಿ ನೋಡ್ತಾ ನಿಂತಿದ್ದೀರಾ? ಮೊದ್ಲಿವ್ರೆಲ್ಲ ಒಂದು ಆಚೆ ಕಳ್ಸಿ. ಏಯ್, ನಿನ್ಗೆ ಯಾಕೆ ಇದೆಲ್ಲ? ನೀನ್ ಸುಮ್ಮನೆ ಇರು. ಸರ್, ನೀವು ಕರ್ಕೊಂಡು ಹೋಗಿ. ಏನು, ನೀವು ಇವ್ರ ಕಡೆನೆ ಮಾತಾಡ್ತಿದ್ದೀರಾ? ಇವ್ರನ್ನ ಕರ್ಕೊಂಡು ಬಂದಿರೋದು ನಾನೇ ಕಣೆ. ಏನು, ನೀನೇ ಕರ್ಕೊಂಡು ಬಂದಿದ್ದೀರಾ? ಛೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆಶನ್ ಕಾಪಾಡ್ತೀನಿ ಅಂತ ಅಣ್ಣನಿಗೆ ಮಾತು ಕೊಟ್ಟು ಈಗ ನೀವೇ ಕಟುಕರ್ಗಾಗಿ ಒಪ್ಪಿಸ್ತಾ ಇದ್ದೀರಲ್ಲ. ಮುಚ್ಚ ಬಾಯ್, ತಲೆ ಎಲ್ಲ ಮಾತಾಡ್ತೀಯ. ಯಾರನ್ನು ತಿಳ್ಕೊಂಡಿದೆ ಇವ್ರನ್ನ? ಪ್ರತಿ ತಿಂಗಳು ಸಂಬಳ ಕೊಟ್ಟು ನಮ್ಮ ಸಾಕ್ತಾ ಇರೋ ದಣಿ ಇವ್ರೆ. ಸರ್, ಹೇಳ್ಕೊಂಡು ಹೋಗಿ ನೀವು. ಬಿಡ್ರು ನನ್ನ, ಬಿಡ್ರು ಬಿಡ್ರು ಅಣ್ಣ. ಇಲ್ದಿದ್ರು ಒಬ್ಬೊಬ್ಬರ ಇಲ್ಲೇ ಕತ್ರ ಸಾಕ್ಬಿಡ್ತೀನಿ.
ನಡಿ ಆ ಕಡೆ. ಅಣ್ಣ ನಿಮ್ಮ ನಂಬಿ ಆಶೆ ನಿಲ್ಬಿಟ್ಟು ಹೋದ್ರೆ ನಮಗೆ ದ್ರೋಹ ಮಾಡ್ತೀರಾ? ಇನ್ನೊಂದ್ಸಲ ರಾಗ ತೆಗೆದ್ರೆ ಒದ್ದು ಹಾಕ್ಬಿಡ್ತೀನಿ. ಓದಿರಿ ಒದ್ ಸಾಯಿಸಿ. ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಓ ಏನ್ ಮಹಾ ಪೈಲಾನ್ ದಾದಾ ದಸ್ತಗಿರಿ ನಿಮ್ಮ ಅಣ್ಣ. ನಾವೆಲ್ಲ ಕೈಯಲ್ಲಿ ಬಳೆ ತರ್ಕೊಂಡಿದೀನಿ ತಿಳ್ಕೊಂಡಿದ್ಯಾ? ನಾನು ಈಗ್ಲೇ ಹೋಗಿ ನಮ್ಮ ಅಣ್ಣಗೆಲ್ಲ ಹೇಳ್ಬಿಡ್ತೀನಿ. ಬಾರೆ ಅಣ್ಣನ್ಗೆ ಹೇಳ್ತಾ ಅಂತ ಅಣ್ಣನ್ಗೆ. ಸುಂದರ್, ಆಶಾ ಎಲ್ಲಿ? ಅಣ್ಣ ಆಶಿನ ವಿನೋದ್ ಹೇಳ್ಕೊಡೋದ, ಅದಕ್ಕೆಲ್ಲ ಇವರೇ ಕಾರಣ. ನಾನು ಮನಸ್ಸು ಮಾಡಿದ್ರೆ ನಿನ್ನ ದೇಹನ ಪೀಸ್ ಪೀಸ್ ಮಾಡ್ಬೋದು. ಆದ್ರೆ ನನ್ನ ತಂಗಿಗೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಆನಂದ್, ನನ್ ಕ್ಷಮಿಸು ಆನಂದ್. ನೀನ್ ನನ್ನ ಪ್ರಾಣದಾನ ಮಾಡಿ ಮನುಷ್ಯತ್ವ ಅಂದ್ರೆ ಏನಂತ ತಿಳ್ಕೊಳಾಗ ಮಾಡಿದೆ. ನೀನು ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಅಣ್ಣ ಬೇಗ ಹೋಗಿ ಆಶನ್ ಕಾಪಾಡೋಣ. ಆನಂದ್, ಎಸ್ಟೇಟ್ ಬಂಗ್ಲೆಯಲ್ಲಿ ಆಶಾ ವಿನೋದ್ ಮದುವೆಗೆ ಏರ್ಪಾಡಾಗಿದೆ. ಬೇಗ ಹೋಗಿ ಅದನ್ನ ತಪ್ಸೋಣ. ಮದುವೆ ಗಂಡು ಇಲ್ಲಿರ್ಬೇಕಾದ್ರೆ ಅಲ್ಲಿ ಮದುವೆ ನಡೆಯಕ್ಕೆ ಸಾಧ್ಯವೇ ಇಲ್ಲ. ನಿನಗ ಎಸ್ಟೇಟ್ ಬಂಗ್ಲೆ ಗೊತ್ತು ತಾನೆ? ಓ ಗೋಪಾಲ, ಗೋಪಾಲ ಬಾರೇ ಇಲ್ಲಿ. ಏನೋ ನಿನ್ ದಮ್ಮಯ್ಯ ಅಂತೀನಿ. ನನ್ನ ಮಗಳನ್ನ ಬಿಟ್ಬಿಡು. ಅವಳಿಗೆ ಬಲವಂತವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ್ಬೋ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಕೊಡು. ಅವಳು ಹಾಗೆ ಮಾಡ್ಕೊಳ್ಳೋವರೆಗೂ ನಾನೇನ್ ಕಣ್ಮುಚ್ಕೊಂಡಿರ್ತೀನ? ನನ್ನ ಮಗನ್ನ ಆಶಾ ಮದುವೆ ಆಗ್ಬೇಕು. ನಿನ್ ಎಲ್ಲಾ ಆಸ್ತಿ ನನಗೆ ದಕ್ಬೇಕು. ಮೊದ್ಲಿಂದಲೂ ನಂದು ಅದೇ ಗುರಿ. ನೀನ್ ಒಳ್ಳೆ ಗುಳ್ಳಿದರೆ ಕಣಯ್ಯ. ಶರಪ್. ನೋಡಮ್ಮ, ಸುಮ್ನೆ ಹಠ ಮಾಡ್ಬೇಡ. ಈ ಸೀರೆ ಒಡವೆಗಳನ್ನ ಹಾಕೊಂಡು ಬೇಗ ಬಾ. ಮುಹೂರ್ತಕ್ಕೆ ಹೊತ್ತಾಗುತ್ತೆ. ಕೆಳಗಡೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ವಿನೋದ್, ಬಂದೆ. ಏನ್ ಡ್ಯಾಡಿ? ಎಲ್ಲೋ ಇಷ್ಟತ್ತಾದ್ರೂ ಪುರೋಹಿತರೇ ಬರ್ಲಿಲ್ಲ? ಬಂದೆ ಬಂದೆ ಬಂದೇ ಬಿಟ್ಟೆ. ಸ್ವಲ್ಪ ತಡವಾದ್ರು ಶುಭ ಕಾರ್ಯ ಮಂಗಳಕರವಾಗಿ ನಡೀಲಿ ಅಂತ ವಾಲಗದವರ ಸಮೇತ ಬಂದೆ ಬಿಟ್ಟೆ. ಏನ್ ಬೆಡ್ಡ? ಅವನೇನಾ? ಯಾರೋ ಇವರು? ಯಾಕೆ ಹಾಗೆ ಕಣ್ಣು ಕಣ್ಣು ಬಿಡ್ತಾ ಇದ್ದೀರಾ? ನಾನೇ ಸಾಕ್ಷಾತ್ ಪುರೋಹಿತ ಪುಂಡಲೀಕ ಭಟ್ಟ. ಏನ್ ಬೆಡ್ಡ? ಅವನೇನಾ? ಎಲ್ಲಿ ಮದುಮಗಳೇ ಕಾಣಿಸ್ತಾ ಇಲ್ವಲ್ಲ? ಸಾರ್ ಸಾರ್, ಆ ಹುಡುಗಿ ಎಷ್ಟ್ ಹೇಳಿದ್ರು ಹೊಸ ಸೀರೆ ಉಟ್ಕೋತಾ ಇಲ್ಲ. ನನಗೆ ಮದುವೆನೇ ಇಷ್ಟ ಇಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ವಿನೋದ್, ಏನ್ ಡ್ಯಾಡಿ? ನೀನೇ ಹೋಗಿ ಅವಳು ಜುಟ್ಟು ಹಿಡಿದು ಎಳ್ಕೊಂಬಾರ. ಆತರ ಪಡಿಬೇಡಿ. ಅವಳು ಜುಟ್ಟು ಹಿಡಿಯಕ್ ಹೋದ್ರೆ ನಿಮ್ ಮಗ ಫಟ್. ಏನಂದ್ರೆ? ಅಲ್ಲ, ಮದುವೆ ಆಗೋ ಹೆಣ್ಣಿನ ಜುಟ್ಟಿ ಕೈ ಹಾಕಿದ್ರೆ ಸುಮ್ನಿರ್ತಾಳೆಯೇ? ಛಟ್ ಅಂತ ಕಪಾಳಕ್ ಹೊಡಿತಾಳೆ. ಆ ಏಟಿಗೆ ನಿಮ್ ಮಗ ಫಟ್ ಅಂದೆ ಅಷ್ಟೇ. ಏನ್ ಬೆಡ್ಡ? ಅವನೇನಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಆ ಹುಡುಗಿ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಒಳ್ಳೆ ಮಂತ್ರ ಹಾಕಿ ಮಂಗಳವಾದ್ಯ ಸಮೇತ ಕರ್ಕೊಂಡು ಬರ್ತೀನಿ. ನಿಮ್ ಎದುರುಗಡೆನೆ ಅವಳು ಮಾಂಗಲ್ಯ ಕಟ್ಟಿಸ್ಕೊತಾಳೆ, ನೋಡ್ತೀರಿ. ಅಂದ ಹಾಗೆ ಹುಡುಗಿ ಇಂಡಿಯನ್ನೋ ಫಾರಿನ್ನೋ? ಅಪ್ಪ ಇಂಡಿಯನ್ನು, ಮಗಳು ವೆಸ್ಟರ್ನ್ನು. ಓಹೋ, ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತಾಳ ಮೇಳ ಡೋಲು. ಗಟ್ಟಿ ಮೇಳನ ತಾಳಿ ಕಟ್ಟವಾಗ ಮಾತ್ರ ಬಾರಿಸ್ಬೇಕು. ಯಾವಾಗ ಬಾರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ? ಎಲ್ಲಿ ಎಲ್ಲಾರು ನನ್ ಜೊತೆ ಬಾರಿಸಿ. ಹೇಳ ಮೇಲೆ ಅಡುಡ್ಡು
ಅಡು ವಡು ವಡು ಅಡುಡ್ಡು. ಪೀಸ್ ಪೀಸ್. ಪಿಚ್ಚಪ್ಪ ಏನ್ನ ಈ ಹಗ್ಗನ ಓ ಥ್ಯಾಂಕ್ ಯು. ವೆಲ್ಕಮ್. Hey, do not disturb them. ಏನೋ ಇವಳನ್ನ ಮದುವೆ ಮಾಡ್ಕೋತೀಯ? ನನಗ್ ಮದುವೆನೇ ಬೇಡ, ನಿಮ್ಮಿಬ್ಬರು ತಂಟನೇ ಬೇಡ, ನನ್ ಬಿಟ್ಬಿಡು. ಬಿಡ್ಡ ಏನ್ ಇವನಿಗೆ 2 ಬಿಡು. ಅಯ್ಯೋ 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 ಅಲ್ಲಿ ನೋಡು. ಏನೋ ಇವಳನ್ನು ಸೊಸೆ ಮಾಡ್ಕೊಂಡು ಆಸ್ತಿ ಹೊಡಿಬೇಕು ಅಂತಿದೀಯಾ? ಇಲ್ಲ, ಮೊದ್ಲ ಆಸೆ ಇತ್ತು, ಆದ್ರೆ ಈಗಿಲ್ಲ. ಸತ್ಯ ಜೀವ ಸಹಿತ ಬಿಟ್ರೆ ಎಲ್ಲಾದ್ರೂ ಬದುಕೋತೀನಿ. ಬಿಡ್ಡ ಏನ್ ಇವನಿಗೂ 2 ಬಿಡು. ಓ
ಏನು ಈಗಲಾದ್ರೂ ಈ ಕೂಲಿ ಮಾಡೋನ್ನ ನಿಮ್ಮ ಅಳಿನಾಗ ಒಪ್ಕೋತಿರೋ ಇಲ್ವೋ? ಖಂಡಿತ ಒಪ್ಕೋತೀನಪ್ಪ. ನಮ್ಮಿಬ್ರು ಪ್ರಾಣನ ಉಳಿಸ್ದೆ, ಜೊತೆಗೆ ಶ್ರೀಮಂತಿಗೆ ದೊಡ್ಡದು ಅಂತ ತಿಳ್ಕೊಂಡಿದ್ದ ನನ್ನ ಕಣ್ಣು ತೆರೆಸ್ದೆ. ನಿನ್ನಂತ ನಳಿನಾಗ್ ಪಡೆಯೋದಕ್ಕೆ ನಿಜಕ್ಕೂ ಪುಣ್ಯ ಮಾಡಿದ್ರಿ. ಕೋಟ್ಯಾಧೀಶ್ವರನ ಮಗ ನಿಮಗಳಿ ಆಗೋದು ಅಂದ್ರೆ ಸುಮ್ನೆನಾ? ಏನು ಈತ ಕೋಕು? ಹೌದು, ಕೋಟ್ಯಾಧಿಪತಿ ರಾಜಶೇಖರಯ್ಯನವರ ಏಕೈಕ ಪುತ್ರ. ಹೌದಾ? ಆನಂದ್, ನೀನ್ ನನ್ನ ಹತ್ರ ಚಾಲೆಂಜ್ ಮಾಡಿದ ಹಾಗೆ ಗೆದ್ದು ಬಿಟ್ಟೆ. ನಿನ್ನನ್ನೀಗ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ನಿಜಕ್ಕೂ ನೀನು ಅಂಜದ ಗಂಡು. ಹಾ ಹಾ, ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲೋದ್ರಿ ಇವ್ರು? ಯಾಕೆ ಹುಡುಕ್ತಿದ್ದೀರಾ? ಅವರು ಪ್ರೇಮ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಶೋಭನಕ್ಕೆ ಇನ್ನೂ ಮದ್ವೆನೇ ಆಗಿಲ್ಲ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗಲೇ ಮದುವೆ ಆಗೋಯ್ತು. ಈಗ ಉಳಿದಿರೋದು ಒಂದೇ ಶೋಭನಾ. ಅಯ್ಯೋ, ಅವ್ರೆಲ್ಲ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರಿಗೋಸ್ಕರ ತಾನೇ ನಾವಿದೆಲ್ಲ ಮಾಡ್ತಿರೋದು. ಅವರು ಈಗ ಮನೆಗೆ ಹೋಗಿ ಇದನ್ನೇ ಮಾಡ್ತಾರೆ. ಅಡು 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 ಡೊಡೊಡ್ಡು, ಅಡು 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 ಡೊಡೊಡ್ಡು, ಅಡು 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 ಡೊಡೊಡ್ಡು, ಅಡು 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 ಡೊಡೊಡ್ಡು. For more updates, like, comment, subscribe to our channel.